ಗುರುಜಿ ನಾವು ಬೆಂಗಳೂರಿಂದ ಮಾಡ್ತಾ ಇದೀವಿ. ಬೆಂಗಳೂರಿಂದ? ಹೌದು ಗುರುಜಿ. ಇದೇ ಮೊದಲೇ ಸಾರಿ ಮಾತಾಡ್ತಿರೋದಾ? ಇಲ್ಲ ಗುರುಜಿ, ನಾನು ಫಸ್ಟ್ ಟೈಮ್ ಒಂದ್ಸರಿ ಮಾತಾಡಿದ್ದೀನಿ ನಿಮ್ಮ ಹತ್ರ. ಯಾವಾಗ? ಆಯ್ತು ಗುರುಜಿ, ಅವಾಗ ಒಂದ್ 2 ತಿಂಗಳಾಯ್ತು ಗುರುಜಿ ಮಾತಾಡಿ. ಮತ್ತೆ ಮಾಡ್ಬಿಟ್ಟಿದ್ದೀರಾ? ಅದೇ ಇಲ್ಲ ಗುರುಜಿ, ಮತ್ತೆ ಇದು ನಮ್ ಪ್ರಾಬ್ಲಮ್ ಸ್ವಲ್ಪ ಹೇಳ್ಕೋಬೇಕಾಗಿತ್ತು, ಅದಕ್ಕೆ ಮಾಡ್ದೆ ಗುರುಜಿ. ಇಲ್ಲವಾ, ಒಂದ್ಸಲಿ ಆಲ್ರೆಡಿ ಮಾತಾಡಿರೋದ್ರಿಂದ ಮತ್ತೊಮ್ಮೆ ಕೌನ್ಸಿಲಿಂಗ್ ಅಟೆಂಡ್ ಆಗಿ ಇದೇ ನಂಬರ್ಗೊಂದು ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೊಂದು ಪರ್ಸ್ನಲ್ ಸಮಯ ಕೊಡ್ತಾರೆ, ಆಯಿತಾ? ಅಲ್ಲಿ ಬಂದು ಮಾತಾಡವ. ಶುಭವಾಗಲಿ. ಈಗ ಮುಂದಿನ ಕರೆ ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ತಾಯಿ, ಎಲ್ಲಿಂದ ಫೋನ್ ಮಾಡ್ತಿರೋದು? ಬೆಂಗಳೂರಿಂದ ಸರ್. ನೀವು ಈ ಮುಂಚೆ ಮಾತಾಡಿದ್ದೀರಲ್ವಾ? ಹಾ, ಮಾತಾಡಿದೆ ಸರ್. ಸುಮ್ನೆ ಮಾತಾಡೋಣ ಅನ್ಬಿಟ್ಟು ಕಾಲ್ ಮಾಡಿದೆ. ಸುಮ್ಮನೆ ಮಾತಾಡೋಣ ಅಂತ ಮಾಡಿದ್ರಾ? ಹಾ ಸರ್. ಆಯ್ತು ಬಾ, ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀವಿ ಸರ್. ನನ್ ಮಕ್ಳು ನಿಮ್ ಜೊತೆ ಮಾತಾಡ್ಬೇಕು ಅನ್ಕೋತಾ ಇದ್ರು, ಇವಾಗಿಲ್ಲ, ಊರ್ಗ್ ಹೋಗಿದ್ದಾರೆ. ರಜಕ್ಕ? ಹಾ, ನಮಸ್ತೆ ಸೋನು ಸರ್, ನಮಸ್ತೆ ಗುರುಜಿ ಅಂತ ಹೇಳ್ತೀನಿ, ಫೋನ್ ಸಿಕ್ಕಿದ ತಕ್ಷಣ ಅಂತ ಹೇಳ್ತಾ ಇದ್ರು. ಸಿಕ್ಕಿದ್ದೀನಿ, ಅವರಿಲ್ಲ ಅಂತ. ಹಾ, ಹೌದು ಸರ್. ದುರ್ವಿಧಿಯೇ. ನೋಡಿ, ಚೆನ್ನಾಗಿದ್ದೀರಾ ಸರ್? ಓ, ಚೆನ್ನಾಗಿದ್ದೀನವ್ವ, ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀನಿ ಸರ್. ನಮ್ಮ ಹಸ್ಬೆಂಡ್ ಮಾತಾಡ್ತಾರೆ. ಸರ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಗಿದ್ದೀರಿ? ಸರ್ ನಾನು ತುಂಬಾ ಚೆನ್ನಾಗಿದ್ದೀನಿ ಸರ್. ಓಹೋ, ನೋಡಿ ನಿಮ್ಮ ಜೊತೆ ನಾನು ಇದೇ ಫಸ್ಟ್ ಮಾತಾಡ್ತಿರೋದಾ? ಹೌದು ಸರ್, ಖಂಡಿತ. ಕಳೆದ ಬಾರಿ ನೀವು ಇರ್ಲಿಲ್ಲ. ಇಲ್ಲ ಸರ್. ಕಾರ್ಯಕ್ರಮ ಒಂದಾದ್ರೂ ನೋಡಿದ್ದೀರಾ ಯಾವಾಗಾದ್ರೂ? ಸರ್ ನಮ್ಮ ಮಿಸಸ್ ಯಾವಾಗ್ಲೂ ನಿಮ್ದನ್ನೇ ಇಟ್ಬಿಟ್ಟಿರ್ತಾರೆ ಪಕ್ಕದಲ್ಲಿ. ನಿಮಗಂತೂ ಕಾಟ ಕೊಟ್ಬಿಟ್ಟಿರ್ತಾರೆ. ಇಲ್ಲ ಆತರ ಏನಿಲ್ಲ ಸರ್. ಅಲ್ಲ, ಮಾತಾಡೋದೆಲ್ಲ ನೋಡ್ತಾ ಇರ್ತೀವಲ್ಲ, ಅದು ಒಂಥರ ನಮ್ಗಂತೂ ಖುಷಿ ಅನ್ಸುತ್ತೆ. ಬಹಳ ಸಂತೋಷ. ನೀವೇನ್ ಮಾಡ್ಕೊಂಡಿರೋದು? ಸರ್ ನಾನು ಡ್ರೈವಿಂಗ್ ಸರ್. ಡ್ರೈವಿಂಗ್ ಅಂದ್ರೆ ಆಟೋ ಡ್ರೈವಿಂಗ್, ಕ್ಯಾಬ್ ಡ್ರೈವಿಂಗ್? ಆಟೋ ಡ್ರೈವಿಂಗ್. ಆಟೋ ಡ್ರೈವಿಂಗ್, ಸಂತೋಷ. ಎಷ್ಟು ವರ್ಷದಿಂದ ಓಡಿಸ್ತೀರಿ ಆಟೋ? ಸರ್ ಈಗ 3 ವರ್ಷದಿಂದ ಸರ್. ಓ, ಮಕ್ಕಳೆಲ್ಲ ಸ್ಕೂಲ್ಗೆ ರಜಕ್ಕೂ ಅಜ್ಜಿ ಮನೆಗೆ ಹೋಗ್ಬಿಟ್ಟಾರೆ? ಹೌದು ಸರ್. ಓಹೋ, ಹಂಗಾರೆ ಬೆಳಿಗ್ಗೆ ಸಾಯಂಕಾಲ ಬಂದ್ರು. ಸಾಯಂಕಾಲನೇ ಬಂದಿದ್ದು ಇವ್ರು. ಓ, ಇವರು ಅಲ್ಲೇ ಇದ್ರಾ? ನೀವು ಒಬ್ಬರೇ ಇದ್ರಿ ಇಲ್ಲಿ? 3 ದಿನ. ಅಡುಗೆ ನೀವೇ ಮಾಡ್ಕೊಳ್ತಿದ್ರಾ, ಹೋಟ್ಲಲ್ಲಿ ತಿಂತಿದ್ರಾ? ಇಲ್ಲ, ಅಡಿಗೆ ಮಾಡಿಟ್ಟಿದ್ರು, ಗೊಜ್ಜು ಅದು ಇದೆಲ್ಲ ಮಾಡಿಟ್ಟಿದ್ರು. 3 ದಿನಕ್ಕೆ ಅಮ್ಮಕ್ಕ ಆಗಂಗ್ ಮಾಡಿಕ್ ಹೋಗಿರ್ತಾರೆ. ಹೌದೌದು. ಅದಕ್ಕೆ ನಾವು ಬರೀ ಅನ್ನ ಮಾಡ್ಕೊಳ್ಳೋದು, ಕಲ್ಸ್ಕೊಂಡು ತಿನ್ನೋದು. ಹೌದು, ನಮ್ಮ ಅವ್ವ ಕೂಡ ಊರ್ ಕಡೆಗೆ ಹೋದ್ರೆ ನಾನು ಹಂಗೆ ಮಾಡೋದು. ನನಗೆ ಈ ಹುಣಸೆಹಣ್ಣು ಗೊಜ್ಜು, ಈ ನಿಂಬೆಕಾಯಿ ಗೊಜ್ಜು ತರ ಹುಣಸೆಹಣ್ಣು ಗೊಜ್ಜು ಇಷ್ಟ ಬಾಳ. ಮಡಿಕೊಂಡ್ರೆ 15 ದಿವಸ ಊಟ ಮಾಡ್ತೀನಿ. ಹಂಗೆ ಅನ್ನ ಮಾಡ್ಕೊಳೋದು, ಕಲ್ಸ್ಕೊಂಡು ತಿಂತಾ ಇರೋದು. ಇರ್ಲಿ, ಬಹಳ ಸಂತೋಷ, ಒಳ್ಳೇದಾಗ್ಲಿ. ನಮ್ಮ ವೈಫ್ ಅಂತೂ ಯಾವಾಗ್ಲೂ ನಿಮ್ ದಿನ ಫಸ್ಟ್ ಸ್ಟಾರ್ಟ್ ಮಾಡೋದೇ ನಿಮ್ ಇದನ್ನ ಹಾಕೊಂಡೆ ಇದ್ ಮಾಡೋದು. ಸುಪ್ರಭಾತ. ಅದಕ್ಕೆ ಅವ್ರಿಗೆ ಪಾಪ ಯಾವಾಗ ಲೈನ್ ಸಿಕ್ಕತ್ತೆ ಅಂತ ಟ್ರೈ ಮಾಡ್ತಾ ಇರ್ತಾರ. ಬಟ್ ಇವತ್ತು ಏನೋ ಅವ್ರ ಇದು ಅದೃಷ್ಟಕ್ಕೆ ಸಿಕ್ಕಿದೆ, ಬಟ್ ಮಕ್ಳಿಲ್ಲ. ಇರ್ಲಿ ನೋಡಿ, ನಿಮ್ ಜೊತೆ ಮಾತಾಡಿ ಬಹುಶಃ ನೀವು ಅದನ್ನು ಬಹಳ ಪ್ರಿಯವಾಗಿ ತಗೊಂಡಿದ್ದೀರಿ. ಯಾಕಂದ್ರೆ ನೋಡಿ, ನಿಮ್ಮ ಹೆಣ್ಮಗಳ ಇಂಥದ್ದೊಂದು ಹವ್ಯಾಸ ಇದೆಯಲ್ಲ, ಇದೊಂದು ಅಧ್ಯಾತ್ಮ ಪ್ರಯಾಣ ಇದು. ಅದು ಮಕ್ಕಳಿಗೂ ನಾನು ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸೋದಿದೆಯಲ್ಲ, ಅದು ಸುಮ್ಮನೆ ಬರ್ಲಿಕ್ಕಿಲ್ಲ. ಇರ್ಲಿ, ಮಾತಾಡೋಣ, ತೊಂದರೆ ಇಲ್ಲ. ಬಟ್ ಈ ಇಂಥ ವಿಚಾರಗಳು ಮನೆಯಲ್ಲಿ ಅದೊಂಥರ ಒಂದು ಯಜ್ಞ, ಹೋಮ ಮಾಡಿಸ್ದಂಗೆ ಅವೆಲ್ಲ. ಒಬ್ಬ ಪುರೋಹಿತರನ್ನ, ಬ್ರಾಹ್ಮಣರನ್ನ ಅಥವಾ ಕರ್ಕೊಂಡು ಬಂದು ಒಂದು ಹೋಮಕುಂಡದ ಹತ್ರ ಓಂ ಸ್ವಾಹ ಅಂತ ಮಂತ್ರ ಹೇಳ್ತಾರಲ್ಲ, ಹಂಗೆ ಇಂಥ ಒಳ್ಳೆ ವಿಚಾರಗಳು, ಯಾರೋ ಮಹನೀಯರ ಪ್ರವಚನಗಳು ಯಾವಾಗಲೂ ಮನೆಯಲ್ಲಿ ಅದು ಪ್ಲೇ ಆಗ್ತಾ ಇದ್ರೆ ಅದೊಂಥರ ಹೋಮ ಮಾಡಿಸಿದಷ್ಟೇ ಪುಣ್ಯ ಅದು. ಹೌದು ಸರ್. ಈಗ ರೀಲ್ಸ್ ನೋಡೋದು ಇಲ್ಲ ಅದು ಇದು ನೋಡೋದು, ವಿಡಿಯೋ ನೋಡೋ ಬದಲು ಆಯ್ತಲ್ಲ ನಾಟಕ ಕುತ್ಕೊಂಡ್ರೆ ಅಟ್ಲೀಸ್ಟ್ ಮನ್ಸಿಗೆ ಒಂದು ಸಮಾಧಾನ. ಸತ್ಯ, ಇದೇನು ನೋಡೋದಲ್ಲ, ಕೇಳೋದು. ಹೌದೌದು, ಕೇಳಿದ್ರೆ ಹೌದು, ಅದೇ ಒಂದು ಸಮಾಧಾನ, ಒಂದು ನೆಮ್ಮದಿ ಅನ್ನೋದು ಸಿಕ್ಕುತ್ತೆ. ಸತ್ಯ. ನಾನು ಎಷ್ಟೋ ಇವನ್ ಆಟೋ ಡ್ರೈವರ್ಗಳು ಕೂಡ ನಮಗೆ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅಯ್ಯೋ, ನಾನು ಬಂದು ಪ್ಯಾಸೆಂಜರ್ಸ್ಗಳಿಗೆಲ್ಲ ಇದನ್ನ ಹೇಳ್ತೀನಿ, ಅಥವಾ ನಾವು ಬಿಡುವಾಗಿದ್ದಾಗ ಕೇಳ್ತೀವಿ. ಯಾಕಂದ್ರೆ ಇಲ್ಲಿ ಒಬ್ಬರ ಕತೆ ಇದೆಯಲ್ಲ, ಅದು ಬಹುಶಃ ನಮ್ಮ ಬದುಕಲ್ಲಿ ಇನ್ನೂ ನಡೀದೇ ಇರ್ಬೋದು, ಬಟ್ ಮುಂದೆ ಬರ್ಬೋದು ನಮ್ಗೆ ಆ ಸ್ಥಿತಿ. ಅದಕ್ಕೊಂದು ಮಾನಸಿಕ ತಯಾರಿ ಬೇಕಾಗುತ್ತೆ. ಇದು ಹಣದ್ದು ಆಸ್ತಿದು ಅಲ್ಲ, ಕಂಪ್ಲೀಟ್ಲಿ ಒಂದು
ಮನಸ್ಸು, ಯಾಕಂದರೆ ಎಲ್ಲವೂ ಚೆನ್ನಾಗಿ ನಡಿಬೇಕಾದ್ರೆ ಸಡನ್ನಾಗಿ ಒಂದು ದುಃಖ ಬಂದಾಗ ಎಷ್ಟೋ ಜನ ಅದನ್ನು ಸಹಿಸಲಾರದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಆದರೆ ದುಃಖ ಬಂದಿಲ್ಲದೆ ಇರ್ಬೋದು, ಆದರೆ ಬಂದಿರುವವರ ಕತೆ ಕೇಳಿದಾಗ ಅಯ್ಯೋಯ್ಯೋ ಬದುಕು ಇಷ್ಟೆಲ್ಲ ದುರಂತ ಇದೆಯಲ್ಲಪ್ಪ, ಇದ್ರ ನಡುವೆ ಭಗವಂತ ನನ್ನ ಚೆನ್ನಾಗಿ ಇಟ್ಟಿದ್ದಾನೆ ಅಂತ ಒಂದು ಕೃತಜ್ಞತೆ ಬರುತ್ತೆ ಭಗವಂತನ ಮೇಲೆ. ಖಂಡಿತ ಸರ್. ಅಲ್ಲ ಇದು ಕೇಳ್ತಾ ಇದ್ರೆ ಸರ್ ಅವ್ರುಗಳ ಕಷ್ಟದ ಮುಂದೆ ನಮ್ದೇನು ಇಲ್ವೇ ಇಲ್ಲ ಅಂತ ಅನ್ಸ್ಬಿಡತ್ತೆ. ಒಬ್ಬೊಬ್ರು ನಿಮ್ ಹತ್ರ ಎಲ್ಲ ಹೇಳ್ತಾ ಇರ್ತಾರಲ್ಲ, ಆತರ ತೊಂದ್ರೆ ಆಯ್ತು ಈ ತರ ಎಲ್ಲ ಆಯ್ತು ಅಂತ, ಅದೆಲ್ಲ ಕೇಳಿಸ್ಕೊತಾ ಇದ್ರೆ ನಿಜ. ನಮ್ ದೊಡ್ಡವರು ಅದಕ್ಕೆ ರಾಮಾಯಣ ಮಹಾಭಾರತ ಅಥವಾ ಹರಿಕಥೆಗಳಾಗಿರ್ಬೋದು, ಗಂಗೆಗೌರಿ ಕಥೆಗಳಾಗಿರ್ಬೋದು, ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ರು? ಏನೋ ಒಂದು ತಿಥಿ ಕಾರ್ಯ ಮಾಡಿದ್ಲಿ, ಶುಭ ಕಾರ್ಯ ಮಾಡಲಿ, ಈ ಪುರಾಣಗಳನ್ನು ಅಥವಾ ಹರಿಕಥೆ ಯಾಕೆ ಮಾಡಿಸ್ತಾ ಇದ್ರು? ಆ ಕಥೆಗಳಲ್ಲಿ ಒಬ್ಬ ದ್ರೌಪದಿ ಅನುಭವಿಸಿದ ಕತೆ ಕಷ್ಟ, ಸೀತೆ ಅನುಭವಿಸಿದ ದುಃಖ, ಅಥವಾ ಅಣ್ಣ ತಮ್ಮಂದಿರಲ್ಲಿ ಪಾಂಡವ ಕೌರವರಲ್ಲಿ ಬಂದ ಜಗಳಗಳು, ಅಥವಾ ರಾಮನಿಗೆ ಬಂದ ಕಷ್ಟ, ಇದನ್ನು ಕೇಳಿ ಅಯ್ಯೋ ದೇವಾನುದೇವತೆಗಳಿಗೂ ಆ ಕಷ್ಟ ಬಿಡಲಿಲ್ಲ, ಇನ್ನು ನಾವ್ಯಾವ್ರಪ್ಪ ಅಂತ ಹರಿಕತೆ ನೋಡಿ ಜನ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹರಿಕತೆ ಹೇಳಿಸ್ತಾ ಇದ್ರು. ಹೌದೌದು ಸರ್, ಅದಂತೂ ಖಂಡಿತ. ಹೌದು, ನಮ್ಮ ಅದೇ ರೀತಿ ನಮ್ ಹಿಂದೂ ಧರ್ಮದಲ್ಲಿ ಇದೆಯಲ್ಲ, ಅದು ಯಾವುದೇ ಬೇರೆ ಧರ್ಮಗಳಲ್ಲೂ ಇಲ್ಲ ಅಂತ ಒಳ್ಳೊಳ್ಳೆ ಇದು ಇರುವಂತದ್ದು, ಅಂತ ಮಾನೀಯರುಗಳೇ ಇರೋದು. ಆ ಎಲ್ಲ ಮಹನೀಯರ ಕಥೆಗಳನ್ನ ಈ ಜನರ ಕಿವಿಗೆ ಹಾಕುವ ಕೆಲಸವನ್ನು ದಾಸರು ಅಥವಾ ಈ ಜ್ಞಾನಿಗಳು ಮಹಾತ್ಮರು ಪ್ರವಚನದ ಮೂಲಕ ಯಾಕೆ ಮಾಡ್ತಿದ್ರು ಅಂದರೆ, ಅಯ್ಯೋ ಕಷ್ಟಗಳು ಮರಕ್ಕೆ ಬರಲ್ಲಪ್ಪ, ಮನುಷ್ಯರಿಗೆ ಬರೋದು. ದೇವಾನುದೇವತೆಗಳಿಗೂ ರಾಮನ ಕತೆ, ಕೃಷ್ಣನ ಕತೆ, ಭೀಮನ ಕತೆ, ಯುಧಿಷ್ಠಿರನ ಕತೆ ಅಥವಾ ಈ ಎಲ್ಲ ಕಥೆಗಳನ್ನು ಕೇಳಿದಾಗ ಮನುಷ್ಯ ಅಯ್ಯೋ ಅವ್ರಿಗೆ ಬಿಡಲಿಲ್ಲ, ಮತ್ತು ಅವರಿಗೆ ಬಂದ ಕಷ್ಟದ ಮುಂದೆ ನಂದು ಏನೂ ಅಲ್ಲಪ್ಪ ಅಂತ ಒಂದು ಮನಸ್ಸು ಶಾಂತವಾಗಿ ತೃಪ್ತಿ ಅನುಭವಿಸೋ ಮನುಷ್ಯ, ನಿನಗಿರೋ ಸುಖ ಧರ್ಮರಾಯನಿಗೂ ಇರಲಿಲ್ಲಪ್ಪ ಅಂತ ಹೇಳಲಿಕ್ಕೆ ಆ ಕಥೆಗಳು ಹೇಳೋದು. ಹಾಗಾಗಿ ಈ ಕಾರ್ಯಕ್ರಮದ ಉದ್ದೇಶವೂ ಅದೇ ಆಗಿತ್ತು. ನಾನು ಆರಂಭಿಸಿದಾಗ ಇಲ್ಲಿ ಯಾವುದೋ ಒಂದು ಹೆಣ್ಮಗಳ ಕತೆ, ಒಂದು ಬಟ್ಟೆ ಹೊಲ್ಕೊಂಡು ಕಣ್ಣೀರು ಹಾಕ್ತಿರೋ ಒಂದು ಹೆಣ್ಮಗಳಿಗೆ ಇಲ್ಲಿ ಯಾವುದೋ ಹೆಣ್ಮಕ್ಳ ಕತೆ ಆ ಕಣ್ಣೀರು ಒರೆಸಬಹುದೇನೋ ಅನ್ನೋ ಒಂದು ನಂಬಿಕೆ. ಹೌದು, ಅದಂತ ಆಗುತ್ತೆ ಸರ್. ತುಂಬಾ ಜನ ಅಲ್ಲ, ಎಲ್ಲರೂ ನಿಮ್ಮ ಪ್ರೋಗ್ರಾಮ್ ಕೇಳ್ಕೊಳ್ಳಿನೇ ಫೋನ್ ಮಾಡೋದು. ಹೌದು ಹೌದು, ಇರೋ ಅವ್ರ ಕಷ್ಟ ಎಲ್ಲ ಒಬ್ರ ಹತ್ರ ಅಟ್ಲೀಸ್ಟ್ ನೋಡಿ, ಯಾರೋ ಅವ್ರ ಇವ್ರ ಹತ್ರ ಹೇಳಕ್ ಆಗದೆ ಇದ್ರು ಅಂತ ಕಷ್ಟ ಎಲ್ಲ ನಿಮ್ಮ ಹತ್ರ ಹೇಳ್ತಾರಲ್ಲ, ಅದು ಒಂದು ಇದು ಅಲ್ಲ ಸರ್. ನಿಜ ನಿಜ. ನೋಡಿ, ಈಗ ನಿಮ್ಮ ಶ್ರೀಮತಿ ಅಂತವರು ಎಷ್ಟು ಹೆಣ್ಣು ಮಕ್ಕಳು ದುಃಖ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಇಂಥದ್ದೊಂದು ಅಧ್ಯಾತ್ಮ ಅಥವಾ ಇಂಥದ್ದೊಂದು ಕಷ್ಟದ ವಿಚಾರಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಒಂದು ಹೆಣ್ಣುಗಾರಳಿರಬೇಕು. ಹೌದು, ಅಂಥವರಿಂದಲೇ ಮನೆ ಬೆಳಗೋದು ಅಂತ. ನಮ್ಮ ಶ್ರೀಮತಿ ಅವ್ರೇನಿಲ್ಲ ಸರ್, ತುಂಬಾ ಒಳ್ಳೆಯವರು. ಅವ್ರನ್ನ ಅಂತವ್ರನ್ನ ಪಡೆಯೋದಕ್ಕೆ ನಾನು ತುಂಬಾ 7 ಜನ ಪುಣ್ಯ ಮಾಡಿದ್ದೀನಿ. ಅದನ್ನ ಅವ್ರ ಮುಂದೆ ಹೇಳ್ತಾ ಇರೋ ನಿಮ್ಮಂತ ಗಂಡನ ಪಡೆಯಕ್ಕೆ ಅವರು ಪುಣ್ಯ ಮಾಡಿರ್ತಾರೆ. ಎಲ್ಲೋ ಹೇಳೋದು ಬೇರೆ, ಮುಂದೆ ಹೇಳೋದು ಬೇರೆ. ಗೊತ್ತಿಲ್ಲ, ಬದುಕು ಎಂದಾದ್ರೂ ಮುಕ್ತಾಯ ಆಗ್ಬೋದಾ? ಹಾಗೆ ಮುಕ್ತಾಯವಾಗುವ ಮುನ್ನ ನಮ್ಮ ಬದುಕನ್ನ ಸಿರಿವಂತಗೊಳಿಸಿದ ಶ್ರೀಮತಿಗೆ ಒಂದು ಅಯ್ಯೋ ನೀನು ಪಡ್ಕೊಂಡಿದ್ದು ನನ್ನ ಭಾಗ್ಯ ಕಣವ ಅಂತ ಸಾಯೋಕ್ಕಿಂತ ಮುಂಚೆ ಹೇಳಲಿಲ್ಲ ಅಂದ್ರೆ ಅವ್ನು ಗಂಡಸೇ ಅಲ್ಲ, ಸಾರಿ ಗಂಡನೇ ಅಲ್ಲ ಅಂತ. ಅದಕ್ಕೆ ನಮ್ಮ ಗುರುಗಳು ಹೇಳೋರು, ಅದನ್ನು ತುಂಬ ಖಡಕ್ಕಾಗಿ ಹೇಳೋರು ಅವರು. ಗಂಡ ಅನ್ಸ್ಕೊಳ್ಬೇಕು ಅಂದರೆ ಹೆಂಡತಿಯ ಚಿಕ್ಕ ಚಿಕ್ಕ ಒಂದು ಅಡುಗೆ ಮಾಡಿಟ್ರು ಕೂಡ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಸತ್ಯವನ್ನೇ ಹೇಳು, ಯಾಕೋ ಇವತ್ತು ಉಪ್ಪು ಹಾಕಿಲ್ಲ ಕಣೆ ಅಂತ ಸತ್ಯವನ್ನೇ ಹೇಳು. ಆದರೆ ಮಾಡಿ ಬಡಿಸುವ ಆ ನಿರ್ಧಾರವಿದೆಯಲ್ಲ, ಹೆಂಡತಿ ಮಾಡು ಕಟ್ಕೊಂಡಿರೋದೇ ಅದಕ್ಕೆ ಅಲ್ವಾ ಸರ್ ಅನ್ನಂಗಿಲ್ಲ ನೀನು. ನಿನ್ನ ಹೊಟ್ಟೆ ತುಂಬಿಸೋದಕ್ಕೆ ಆ ಸ್ಟವ್ ಗ್ಯಾಸ್ ಮುಂದೆ ನಿಂತು ಅಷ್ಟೆಲ್ಲ ಬಿಸಿಯನ್ನು ಸಹಿಸ್ಕೊಂಡು ನಿನಗೆ ಅಡುಗೆ ಮಾಡಿರ್ತಾಳಲ್ಲ, ಒಂದು ಸಾಯೋಕ್ಕಿಂತ ಮುಂಚೆ ಒಮ್ಮೆಯಾದರೂ ನಿನ್ನನ್ನು ಪಡ್ಕೊಂಡಿದ್ದು ನನ್ನ ಭಾಗ್ಯ ಕಣವ ಅಂತ ಹೇಳ್ಬಿಟ್ಟು ಸಾಯೋ, ಮುಂದೆ ನಿನಗೆ ಅಂಥ ಒಳ್ಳೆ ಹೆಂಡತಿ ಸಿಗ್ತಾಳೆ ಅಂತ. ಹೌದು ಸರ್, ಅಲ್ಲ ಈಗಿನ ಕಾಲದಲ್ಲಿ ನಿಮಗೆ ಗೊತ್ತು ಈ ತರ ಹೆಣ್ಮಕ್ಳು ಸಿಗ್ತಾರೆ ಅನ್ನೋದು. ಅಲ್ಲ ಅದೇನ ದೇವ್ರು ಭಗವಂತ ನನ್ನಲ್ಲಿ ಎಲ್ಲ ಕೈತ್ಕೊಂಡ್ರು, ಇದೊಂದು ಚೆನ್ನಾಗಿ ಕೊಟ್ಟ, ಅದೊಂದೇ ನೆಮ್ಮದಿ ಸರ್. ಅಲ್ಲ ಏನೇ ಹೇಳಿದ್ರು ಪಾಪ ಬೇಜಾರು ಮಾಡ್ಕೊಳಲ್ಲ, ಏನೇ ಇದ್ ಮಾಡಿದ್ರು ನನ್ ಕಷ್ಟದಲ್ಲಾಗ್ಲಿ ಸುಖದಲ್ಲಾಗ್ಲಿ ಜೊತೆಗೆ ನಿಂತ್ಕೋತಾರೆ, ಅದೊಂದು ಖುಷಿ ಆಗುತ್ತೆ. ಅರ್ಧಾಂಗಿ ಅಂದ್ರೆ ಗಂಡನ ಲಾಭ ಮಾತ್ರ ನಂದು ಅಂತ ಅಲ್ಲ. ಸೀತೆಗೆ ರಾಮನ ಅಯೋಧ್ಯೆಯೂ ಸೀತೆದೆ, ರಾಮನ ವನವಾಸವೂ ಸೀತೆದೆ.
ಅವಾಗಲೇ ಬಟ್ ಅದು ಈಗಿನ ಕಾಲದವ್ರು ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಹೌದು ಕಷ್ಟ ಬರ್ತಿದ್ದಂಗೆ ಅವ್ರ ತಾಯಿ ಮನೆಗೆ ಓಡೋಗ್ಬಿಡೋದು, ಸುಖ ಬರ್ತಿದ್ದಂಗೆ ನಮ್ಮನೆಗೆ ಬಂದು ಕುತ್ಕೊಳ್ಳೋದು, ಆತರ ಮಾಡೋದಲ್ಲ. ನಿಜ ನಿಜ. ನೋಡಿ ಎಂತ ಅದ್ಭುತ ಮಾತು ಹೇಳಿದ್ರಿ. ಅರಮನೆ ಅಯೋಧ್ಯೆಯಲ್ಲಿರೋ ಅರಮನೆಗೆ ಮಾತ್ರ ನಾನು ಬರ್ತೀನಿ, ವನವಾಸಕ್ಕೆ ನಾನು ಬರ್ಲಿಕ್ಕೆ ತಯಾರಿಲ್ಲ ಅಂದ್ರೆ ಅದು ಹೆಂಡತಿಯ ಲಕ್ಷಣ ಅಲ್ಲ, ಸತಿ ಧರ್ಮ ಅಲ್ಲವಾ ಅಂತ. ಅದಕ್ಕೆ ಹೇಳೋದು, ಸೀತಾಮಾತೆ ಹೇಳ್ತಾಳೆ ಆ ವನವಾಸಕ್ಕೆ ಹೊರಟ ಸಮಯದಲ್ಲಿ, ನಾನು ಹೋಗ್ತೀನಿ 14 ವರ್ಷ ಮುಗಿಸ್ಕೊಂಡು ಬರ್ತೀನಿ, ನೀನು ಇಲ್ಲೇ ಇರು ಅಯೋಧ್ಯೆಯಲ್ಲಿ ಅರಮನೆಯಲ್ಲಿ ಅಂತ ರಾಮ ಹೇಳಿದಾಗ ಸೀತೆ ಹೇಳ್ತಾಳೆ, ನಾನು ಮದುವೆ ಆಗಿದ್ದು ಅರಮನೆಯನ್ನಲ್ಲ ರಾಮನನ್ನ ಅಂತ. ಅರಮನೆಯನ್ನು ಮದುವೆ ಆಗಿದ್ರೆ ನೀನು ಹೇಳಕ್ಕಿಂತ ಮುಂಚೆ ನಾನು ಅರಮನೆಯಲ್ಲಿ ಇರ್ತೀನಿ, ನಾನು ಬರಲ್ಲ ಅಂತ ನಾನೇ ಹೇಳ್ತಾ ಇದ್ದೆ. ನಾನು ಮದುವೆ ಆಗಿದ್ದು ರಾಮಚಂದ್ರನನ್ನೇ ಹೊರತು ಅರಮನೆಯನ್ನು ಅಯೋಧ್ಯೆಯನ್ನು ಅಲ್ಲ, ನೀನೆಲ್ಲೋ ನಾನು ಅಲ್ಲೇ. ಹೀಗೆ ಅದೊಂದು ಸತಿಪತಿ ಧರ್ಮ. ಈ ಈ ಈ ಧರ್ಮದ ಜಾಗೃತಿ ಮೂಡಿಸ್ಲಿಕ್ಕೆ ಈ ಹರಿಕಥೆಗಳು ಇವನ್ನೆಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾ ಬಂದರು. ಅದನ್ನು ಜಾತಿ ಗೀತಿ ಅಂತ ಏನೋ ಮಾಡಿ ಅದನ್ನು ಗಬ್ಬೆಬ್ಬರಿಸ್ಬಿಟ್ಟಿದ್ದಾರೆ. ಬಟ್ ನಾವಿವತ್ತಿಗೂ ಅದನ್ನು ಕೇವಲ ಧರ್ಮಜ್ಞಾನ ಹೇಳಲಿಕ್ಕೆ ಮಾತ್ರ ಬಳಸ್ಕೊಳ್ತೀವಿ ಹೊರತು ಜಾತಿಯಲ್ಲಿ ತರೋದೇ ಇಲ್ಲ ನನ್ನ ಕಾರ್ಯಕ್ರಮದಲ್ಲಿ. ಹೌದೌದು. ಅದನ್ನು ನಾನು ಫಸ್ಟ್ ನಮ್ಮ ಇದ್ರಲ್ಲಿ ಜಾತಿ ಅನ್ನೋದು ಹೋಗ್ಬೇಕು. ನಿಜ ನಿಜ ನಿಜ. ಎಲ್ಲ ಅವ್ರವ್ರ ಇದಕ್ ಧರ್ಮಕ್ಕೋಸ್ಕರ ಓಡಾಡ್ತಿದ್ರೆ ನಮ್ಮಲ್ಲಿ ಮಾತ್ರ ಜಾತಿ ಜಾತಿ ಅನ್ಕೊಂಡು ಓಡಾಡ್ತಾ ಮಾಡ್ತೀವಿ. ರಾಜಕಾರಣಿಗಳಿರೋರ್ಗು ಅದು ಸಾಧ್ಯನೇ ಇಲ್ಲ. ಅಲ್ಲ ಬೇರೆ ಧರ್ಮದವ್ರು ನೋಡಿ, ನಮ್ಮಲ್ಲಿ ದೇವಸ್ಥಾನಕ್ಕೆ ದಿನ ನೀವು ಯಾರಾದ್ರೂ ಒಬ್ರು ವಾರಕ್ಕೆ ಒಂದಿನ ನಾನು ಬನ್ನಿ ಅಂತ ಹೇಳೋದೇ ಇಲ್ಲ. ಬಟ್ ಸರ್ ಈಗಿನ ಕಾಲದ ಹೆಣ್ಮಕ್ಳು ಹೆಂಗೆ ಅಂದ್ರೆ ಕಣೆ ಕುಂಕುಮ ಇಕ್ಕಲ್ಲ, ಒಂದು ಸ್ಟಿಕ್ಕರ್ ಇಕ್ಕಲ್ಲ. ಏಕೆ ಬೇರೆಯವ್ರು ಬೇಜಾರ್ ಮಾಡ್ಕೋತಾರೆ ಅಂತ. ಅದೇ ಬೇರೆಯವರು ಅವ್ರ ಸಣ್ಣ ಮಕ್ಳಿಂದಾನೆ ಇದು ಹಾಕೊಳ್ಳೋದಾಗ್ಲಿ, ಟೋಪಿ ಹಾಕೊಳ್ಳೋದಾಗ್ಲಿ, ಇಲ್ಲ ವಾರಕ್ಕೊಂದ್ಸತಿ ಇದಕ್ ಹೋಗೋಕಾಗ್ಲಿ ಮಾಡ್ತಾರೆ. ಬಟ್ ನಮ್ಮಲ್ಲಿ ವಾರಕ್ಕೊಂದ್ಸತಿ ಅದ್ರ ಹೋಗ್ರ ದೇವಸ್ಥಾನಕ್ಕೆ ಮನೆಯಿಂದ ಈಚೆ ಬರ್ಬೇಕಂದ್ ಕುಂಕುಮ ಒಂದು ಇಲ್ಲ, ಏನೋ ಸ್ಟಿಕ್ಕರ್ ಏನೋ ಒಂದು ಇಕ್ಕಮನಿ ಹೇಳೋರು ಇಲ್ಲ. ಇಲ್ಲಿ ಎಚ್ಚೆತ್ಕೊಳ್ಳೋ ಸಮಯ ಬರುತ್ತೆ. ಬಟ್ ಈಗ ನಾನು ಹೇಳೋದು, ಬಹುಶಃ ಒಂದು ಹೆಣ್ಣುಮಗಳಾಗಿ ಒಂದು ನಯ ನಾಜೂಕು, ಹಿರಿಯರ ಕಂಡ್ರೆ ಭಕ್ತಿ, ಮತ್ತು ದೇವ್ರ ಕುರಿತು ಭಕ್ತಿ, ಧರ್ಮದ ಕುರಿತು ಒಂದು ಭಕ್ತಿ, ಶ್ರದ್ಧೆ, ಒಂದು ಕಟ್ಟುಪಾಡು ಅಂತ ಇದೆ. ಇಲ್ಲ ಅಂದರೆ ಕಾಮುಕರ ಕಣ್ಣಿಗೆ ಆಹಾರವಾಗ್ತೀರಾ. ಒಂದು ಕಾಲುಂಗುರ, ಕೈ ತುಂಬ ಬಳೆ, ಒಂದು ಕುಂಕುಮ, ಒಂದು ಮೈತುಂಬ ಸೆರಗು, ಅಥವಾ ಅಂದರೆ ಫ್ಯಾಷನ್ ಅನ್ನೋ ಹೆಸರಲ್ಲಿ ನಿಮ್ಮನ್ನು ನೀವು ಬೆತ್ತಲೆಗೊಳಿಸ್ಕೊಳ್ತಾ ಹೋದರೆ ನಿಮ್ಮ ಜೀವನವನ್ನು ಮುಕ್ಕಿ ತಿನ್ನಲಿಕ್ಕೆ ಕಾಯ್ತಾ ಇರ್ತಾರೆ. ಅದು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯದ ಹೆಸರಲ್ಲಿ ಅವರು ಕೆಲವೊಮ್ಮೆ ಹಾಳು ಮಾಡ್ಕೊಳ್ಳಿ. ಅಫ್ಕೋರ್ಸ್ ಅವ್ರು ಅರ್ಥ ಮಾಡ್ಕೋಬೇಕು ಸರ್. ಈಗ ಈ ಕಾಲದಲ್ಲಿ ಎಲ್ಲ ಈಗ ಅರ್ಧ ಅಂತಾನೆ ಹೇಳೋದು. ಈಗ ಗಂಡು ಮಕ್ಳಿಗೆ ಏನ್ ವ್ಯಾಲ್ಯೂ ಇದೆ, ಹೆಣ್ಮಕ್ಳು ಅದೇ ವ್ಯಾಲ್ಯೂ ಇದಾರೆ. ಈಗ ಎಲ್ಲದ್ರಲ್ಲೂ ಕೆಲ್ಸಕ್ಕಾಗ್ಲಿ, ಕಾರ್ಯಕ್ಕಾಗ್ಲಿ ಎಲ್ಲದಕ್ಕೂ ಅವ್ರ ಮುಂದೆ ಬಂದೇ ಬರ್ತಾರೆ. ಈಗ ಡ್ರೈವಿಂಗ್ ಅಲ್ಲೂ ಅವರೇ ಬರ್ತಾರೆ, ಅವರು ಇದಾರೆ. ಈಗ ಡ್ರೈವಿಂಗ್ ಅಲ್ಲಿ ಇಲ್ಲ ಅಂತಲ್ಲ, ಬಟ್ ಅಂದ್ರೆ ಅದೇ ಈಗ ನಮ್ಮ ಧರ್ಮ ಏನೋ, ನಮ್ಮ ಇದೇನೋ, ಕರ್ತವ್ಯ ಏನೋ ಅನ್ನೋ ಇದೇ ಪಾಲನೆ ಮಾಡಲ್ಲ. ಇರ್ಲಿ, ಬರ್ತಾ ಬರ್ತಾ ಒಳ್ಳೆ ಕಾಲ ಬರೋವರೆಗೂ ಇದೆಲ್ಲ ಸ್ವಲ್ಪ ಇದ್ದಿದ್ದೆ, ತೊಂದರೆ ಇಲ್ಲ. ಆದ್ರೆ ಅದನ್ನ ಜಾಗೃತಿ ಮೂಡಿಸೋರ ಸಂಖ್ಯೆ, ಮಹನೀಯರ ಸಂಖ್ಯೆ ಹೆಚ್ಚಾಗ್ಬೇಕು. ಬರ್ತಾರೆ ಅಂತವ್ರು ಹುಟ್ಟಿ. ಅಲ್ಲ ಸರ್, ಈಗ ನೋಡಿ ಸರ್, ಯಾರೋ ಒಬ್ರು ಬರಲ್ಲ, ಅಣ್ಣ ಹಜಾರೆ ತರ ಒಬ್ರು ಬರ್ಬೇಕು ಅಂತ ಏನಿಲ್ಲ. ನಮ್ಮ ಮನ್ಸಿಗೆ ನಾವೇ ತಿಳ್ಕೋಬೇಕು. ಹೌದಪ್ಪ, ನಾವು ಒಂದ್ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಏನ್ ಲಾಸ್ ಆಗಲ್ಲ ಸರ್, ಮನ್ಸಿಗೆ ಶಾಂತಿ ಸಿಕ್ಕುತ್ತೆ ಅಲ್ವಾ. ನೋಡಿ, ಒಂದು ಲೋಕದಲ್ಲಿ ಒಂದು ಧರ್ಮ ಇದೆ. ಅದೇನಂದ್ರೆ ಕೆಟ್ಟದ್ದಕ್ಕೆ ಹೋಗು ಅಂತ ಹೇಳಲಿಕ್ಕೆ ಯಾರು ಬೇಕಿಲ್ಲ, ಬಟ್ ಒಳ್ಳೇದ ಕಡೆ ಹೋಗು ಅಂತ ಹೇಳಲಿಕ್ಕೆ ಬೇಕೇ ಬೇಕು ಜನ. ಹೌದು, 100 ಜನ ಬೇಕು. ಕೆಟ್ಟದಕ್ಕೆ ಅಲ್ಲ, ಇದು ಕೆಟ್ಟದು ಅಂತ ಗೊತ್ತು, ಬಟ್ ಆ ಕಡೆನೇ ಹೇಳಿತ್ತೆ ಮನ್ಸು. ಅಂದ್ರೆ ಈಗ ನೀವು ಹೇಳಿದ್ರಲ್ಲ, ಅವ್ರ ಮನ್ಸಿಗೆ ಅದು ಬರಬೇಕು ಅಂತ. ಇಲ್ಲ ಇಲ್ಲ, ನೀನ್ ಕುಡಿಬೇಡ ಅಂತ ಹೇಳೋಕೊಬ್ಬ ಗುರು ಬೇಕಿಲ್ಲ. ಸಾರಿ, ಕುಡಿ ಅಂತ ಹೇಳೋಕೊಬ್ಬ ಗುರು ಬೇಕಿಲ್ಲ, ಕುಡಿಬೇಡ ಅಂತ ಹೇಳೋಕೊಬ್ಬ ಗುರು ಬೇಕು. ಯಾಕೆ ಅಂತ ಬೇರೆ ಕೇಳ್ತಾರೆ, ವಿವರಣೆ ಮಾಡ್ಲಿಕ್ಕೆ ಒಬ್ಬ ಗುರು ಬೇಕು. ಅದು ಖಂಡಿತ. ಅದು ಹಂಗೆ ಅರ್ಥಕೊಂಡು ಬರಲ್ಲ, ಅರಿವು ಮೂಡಿಸೋಕೊಬ್ಬ ಗುರು ಬೇಕು. ಅದಕ್ಕೆ ಈ ಜಗತ್ತಲ್ಲಿ ಗುರು ಅನ್ನೋ ಸ್ಥಾನ ಹುಟ್ಟಿದ್ದು. ಆದ್ರೆ ಕೆಟ್ಟದ್ದಂಗಲ್ಲ, ಅದು ಗುರು ಯಾರು ಹೇಳ್ಕೊಡೋದೇ ಇಲ್ಲ, ಬೇಡ. ಅದು ನಮ್ಮ ಮನಸ್ಸಿನ ಕಡೆಗೆ ಹೋಗೋದು. ಅಸುರಿ ಗುಣಕ್ಕೆ ಆ ಶಕ್ತಿ ಇದೆ, ಆದ್ರೆ ದೈವ ಗುಣವನ್ನ ತಿದಿ ಒತ್ತಬೇಕು. ಹಿಂದಿಂದೆ ಹೇಳಿ ಹೇಳಿ ಅಂದ್ರೆ ಎಕ್ಸಾಮ್ ಹಾಲಲ್ಲಿ ನನಗೆ ಗೊತ್ತಿಲ್ಲ ಅಂತ ಬಿಟ್ಟು ಬರೋಕೆ ಅವನಿಗೇನು ತರಬೇತಿ ಬೇಕಿರ್ಲಿಲ್ಲ. ಆದ್ರೆ ಬರ್ದು ಬರ್ಲಿಕ್ಕೆ ಒಂದು ತರಬೇತಿ ಬೇಕಿತ್ತು. ವರ್ಷಾನುಗಟ್ಲೆ ಕೊಟ್ಟಿದ್ರು ಮೇಷ್ಟ್ರದ್ನ. ಹೌದು. ಹಾಗಾಗಿ ಯಾವ್ದ್ಯಾವುದು ನಷ್ಟವೋ ಅದಕ್ಕೆ ಹೆಚ್ಚು ತರಬೇತಿ ಬೇಕಿಲ್ಲ. ಬಟ್
ಏನೋ ಒಂದು ಕರ್ತವ್ಯ ನಿಭಾಯಿಸುವ ಕಡೆ ಅವನನ್ನು ಜಾಗೃತಗೊಳಿಸ್ಲಿಕ್ಕೆ ಅವನಿಗೊಂದು ತರಬೇತಿ ಬೇಕೇ ಬೇಕು. ಏನು ಅದಕ್ಕೆ ಈ ಜಗತ್ತಲ್ಲಿ ಒಳ್ಳೆಯದಕ್ಕೆ ಯಾಕೆ ಅಷ್ಟೊಂದು ಒದ್ದಾಡ್ತಾರೆ ಒಂದು ಜ್ಞಾನ ಸಂಪಾದನೆಗೆ ಅಂದರೆ, ನಾನು ದಡ್ಡ ಅಂತ ಹೇಳಲಿಕ್ಕೆ ಹೆಚ್ಚು ಸಮಯ ಬೇಕಿಲ್ಲ, ಆದರೆ ನಂಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ ಅವನು ವರ್ಷಾನುಗಟ್ಟಲೆ ಕಷ್ಟಪಟ್ಟಿರಬೇಕು. ಇದು ಜ್ಞಾನಕ್ಕಿರೋ ಶಕ್ತಿ. ಅದು ಒಳ್ಳೆಯದು ತಾನಾಗಿ ಬರಲ್ಲ, ಅವರವ್ರು ಅರ್ಥ ಮಾಡ್ಕೊಳ್ಬೇಕು. ಹೌದು, ಬಟ್ ಒಂದು ಗುರು ಪರಂಪರೆ ಬೇಕು ಅದಕ್ಕೆ. ಅದನ್ನ ಏನು ನಮ್ಮ ಕೈಲಾದಷ್ಟು ಜಾಗೃತಿ ಮೂಡಿಸೋದು. ಭಗವಂತ ನಮಗೆ ಒಂದು ಆ ಸ್ಥಾನ ಕೊಟ್ಟಾಗ ಜನರ ಕಷ್ಟವನ್ನು ಹೇಳ್ತಾ, ಜೊತೆಗೆ ಪರಮಾತ್ಮನ ವಿಚಾರಗಳನ್ನು, ಭಗವಂತನ ವಿಚಾರವನ್ನು, ಧರ್ಮ ಸೂಕ್ಷ್ಮಗಳನ್ನು ಹೇಳ್ತಾ ನಮ್ಮ ಬದುಕನ್ನು ಕಳೆಯುವ ಭಾಗ್ಯ ನಮ್ಮದು. ಅದನ್ನ ಮನಸಾರೆ ಮಾಡ್ತೀನಿ. ನಿಮ್ಮಂಥವ್ರು ಅದನ್ನು ಮಾತಾಡಿದಾಗ ನನಗೆ ಬಹಳ ಸಂತೋಷ. ಶುಭವಾಗ್ಲಿ, ಒಳ್ಳೇದಾಗ್ಲಿ. ಮಕ್ಕಳು ಮುಂದೆ ಯಾವಾಗಾರು ಬಂದಾಗ ಮಾಡಿ, ಮನೆಗೆ ಒಳ್ಳೇದಾಗ್ಲಿ, ಶುಭವಾಗ್ಲಿ. ನೋಡಿ ಪಾಪ ಅವರು ಮಹನೀಯರು ಆಟೋ ಡ್ರೈವಿಂಗ್ ಕೆಲಸ ಮಾಡಿಕೊಂಡು ಧರ್ಮದ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ. ಇದು ಬಹಳ ಮುಖ್ಯ. ನೀವು ಯಾವ ಧರ್ಮ ಪಾಲನೆ ಮಾಡ್ತೀರಿ ಅದು ಬೇರೆ ವಿಚಾರ, ಆದರೆ ಕುಂಕುಮ ಅಥವಾ ಹಣೆಬೊಟ್ಟು ನಿಮ್ಮ ಸೌಂದರ್ಯವನ್ನು ಕೆಡಿಸಲ್ಲ, ನಿಮ್ಮ ಸೌಂದರ್ಯವನ್ನು ಹೆಚ್ಚಿಸುತ್ತೆ ಅಲ್ವಾ? ನೀವೇನು ₹1 ಗಾತ್ರಕ್ಕೆ ಹಣೆಬೊಟ್ಟು ಇಟ್ಕೊಳ್ಳಿ ಅಂತ ಹೇಳಲ್ಲ. ಒಂದು ಬೊಟ್ಟು, ಮೂಗುತಿ ಮೂಗಿನ ಸೌಂದರ್ಯ ಹೆಚ್ಚಿಸುತ್ತೆ, ಹೌದಲ್ಲ? ಕುಂಕುಮ ಹಣೆಯ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಬಳೆ ಕೈಗಳ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಆದರೆ ದೊಡ್ಡವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ರು, ಅಯ್ಯ ನಿನ್ನ ಕಾಲಿನ ಸೌಂದರ್ಯ ಹೆಚ್ಚೋದು ಯಾವಾಗ ಗೊತ್ತಾ? ಕಾಲಿಗೆ ಗೆಜ್ಜೆ ಹಾಕಿದಾಗಲ್ಲ, ನಿನ್ನ ಕಾಲುಗಳ ಮೂಲಕ ಒಳ್ಳೆಯ ಪುಣ್ಯಕ್ಷೇತ್ರಗಳಿಗೆ ಹೋದರೆ ನಿನ್ನ ಕಾಲಿನ ಸೌಂದರ್ಯ ಹೆಚ್ಚಿತು. ಕೈಗಳ ಸೌಂದರ್ಯ ಹೆಚ್ಚಿಸೋದು ಕೈಗೆ ಚಿನ್ನದ ಕಡಗ ಹಾಕಿದಾಗಲ್ಲ, ದಾನ ಮಾಡಿದಾಗ ಕೈಗಳ ಸೌಂದರ್ಯ ಹೆಚ್ಚಿತು. ನಿನ್ನ ಕಣ್ಣಿನ ಸೌಂದರ್ಯ ಹೆಚ್ಚಿಸೋದಕ್ಕೆ ಕಾಡಿಗೆ ಹಾಕಬೇಡಪ್ಪ, ನಿನ್ನ ಕಣ್ಣಿಗೆ ಒಳ್ಳೆಯದನ್ನು ತೋರಿಸು, ಅದೇ ಕಣ್ಣಿಗೆ ಸೌಂದರ್ಯ. ಕಿವಿಗೆ ಓಲೆ ಹಾಕಿದ್ರೆ ಮಾತ್ರ ಸೌಂದರ್ಯ ಅಲ್ಲ, ಕಿವಿಯ ಮೂಲಕ ಒಳ್ಳೆಯದನ್ನು ಕೇಳಿದ್ರೆ ಕಿವಿಯ ಸೌಂದರ್ಯ. ನೋಡಿ, ಸೌಂದರ್ಯ ಆಭರಣದಲ್ಲಿಲ್ಲ, ಸೌಂದರ್ಯ ಇರೋದು ಆಚರಣೆಗಳಲ್ಲಿ ಅಂತ. ಒಳ್ಳೆಯ ಆಚರಣೆ ಬದುಕಿನ ಸೌಂದರ್ಯವನ್ನು ಹೆಚ್ಚಿಸುತ್ತೆ. ಇವೆಲ್ಲ ಹಾಗಂತ ಮೂಗುತಿ ಇಡಬೇಡಿ, ಕಿವಿಗೆ ಓಲೆ ಇಡಬೇಡಿ, ಹಣೆ ಕುಂಕುಮ ಇಡಬೇಡಿ ಅಂತಲ್ಲ, ಇವು ಭೌತಿಕವಾಗಬೇಕು. ಜನರು ನಿಮ್ಮ ಮೂಗುತಿ ನೋಡ್ತಾರೆ, ನಿಮ್ಮ ಹಣೆಯ ಸೌಂದರ್ಯ, ಕೈ ತುಂಬ ಬಳೆ. ನೀವು ಇದೆಲ್ಲ ಹಳೆ ಕಾಲದ ಮನುಷ್ಯರು, ಹಳೆ ಕಾಲದವ್ರು ಮಾಡೋದು ಅಂದುಕೊಂಡು ನೀವು, ನಾನು ಹೇಳ್ತೀನಿ, ನೀವು ಒಂದು ಕೈ ತುಂಬ ಬಳೆ ಹಾಕೊಳ್ಳಿ, ಕುಂಕುಮ ಇಟ್ಕೊಳ್ಳಿ, ಅಥವಾ ವಿಭೂತಿ ಬಳ್ಕೊಳ್ಳಿ, ಜಡೆ ಹಾಕೊಳ್ಳಿ, ಸ್ವಲ್ಪ ಒಳ್ಳೆಯವ್ರ ಹಿಂದೆ ಮುನ್ಸುತ್ತಿ, ಆಗ ನೋಡಿ ನಿಮಗಿರೋ ತಾಕತ್ತು, ನಿಮಗಿರೋ ಗೌರವವೇ ಬೇರೆ. ಎಲ್ಲ ಫ್ಯಾಷನ್ ಹೆಸರಲ್ಲಿ ನಿಮ್ಮ ಬಟ್ಟೆ ನೀವು ಯಾವುದು ಹಾಕ್ಕೊಳ್ಬೇಕು ಅಂತ ಹೇಳೋಕೆ ನನಗೆ ಯಾವ ಹಕ್ಕು ಇಲ್ಲ. ಆದರೆ ನಿಮ್ಮ ಹಿತಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಫ್ಯಾಷನ್ ಹೆಸರಲ್ಲಿ ಎಷ್ಟೇ ಮೆರೆದಾಡಿದ್ರೂ ನಿಮಗೆ ಕೆಟ್ಟ ಪಟ್ಟವೇ ಬರುತ್ತೆ ಹೊರತು ಒಳ್ಳೆಯ ಪಟ್ಟವನ್ನಂತೂ ಯಾರೂ ಕೊಡೋದಿಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳಿ. ಅದು ಹುಡುಗರಿಗಾದರೂ ಅಷ್ಟೇ. ನನಗಂತೂ ನಮ್ಮ ಮನೆಯಲ್ಲೇ ಬೈತಾರೆ, ಯಾವಾಗಲೂ ಅದೊಂದು ಬಿಳಿ ಬಟ್ಟೆ, ಅದೊಂದು ಕಪ್ಪು ಪ್ಯಾಂಟು, ಏನು ಫ್ಯಾಷನ್ನಾಗಿ ಏನು ಹಾಕೊಳ್ಳೋದಿಲ್ಲ. ಈಗ ಪಾಪ ಏನು ಅನ್ನಲ್ಲ, ಮೊದಲೆಲ್ಲ ಹಂಗಿತ್ತು. ನಾನು ಎಷ್ಟೋ ಸಾರಿ ಜಗಳನೇ ಮಾಡಿಬಿಟ್ಟಿನಿ. ನನಗೆ ನಮ್ಮ ಅಜ್ಜಿ ಪಾಪ ಅವರು ಉಂಗುರ ಹಾಕೊಳ್ಳೋ ನನಗೆ ಅದನ್ನು ಕಂಡ್ರಾಗಲ್ಲ, ಸುಮ್ಮನೆ ಇರೋ, ನನಗೆ ಉಂಗುರ ಹಾಕೊಳ್ಳಿ, ಈ ಬಟ್ಟೆ ಹಾಕೊಳ್ಳಿ, ಆ ಬಟ್ಟೆ ಹಾಕೊಳ್ಳೋ, ನನಗಾಗಲ್ಲ, ಅದ್ರ ಮೇಲೆ ನನಗೆ ಆಸೆ ಇಲ್ಲ. ನಾನು ಇರೋದೇ ಹಿಂಗೆ. ಈಗೆಲ್ಲ ಕೈ ಸೋಸ್ಬಿಟ್ಬಿಟ್ಟಾರೆ, ಯಾವ್ದಾರ ಹಿಕ್ಕು ಅಂತ. ಪಾಪ ನೋಡಿ, ಅದು ಗೌರವಿಸ್ತಾರೆ ಅಷ್ಟೇ. ಈಗ ಅದು ಆ ಬಟ್ಟೆ ಏನೋ ಹೊಸ ಬಟ್ಟೆ ಅಥವಾ ನಾವು ಸಿಂಪಲ್ಲಾಗಿ ಇದ್ದೀವಿ, ನಾವು ಗ್ರೇಟು, ಹೊಸ ಬಟ್ಟೆ ಹಾಕೊಂಡು ಫ್ಯಾಷನ್ ಮಾಡೋರು ಕಡಿಮೆ ಅಂತ ನಾನು ಹೇಳಲ್ಲ. ಪಾಪ ಅವ್ರವ್ರಿಗೆ ಬಿಟ್ಟಿದ್ದದು, ಅದನ್ನು ನಾವು ಕೇಳೋಕ್ಕಾಗಲ್ಲ. ಬಟ್ ಆದಷ್ಟು ಹೇಳ್ತೀನಿ, ಸರಳತೆ ಭಾಳ ದೊಡ್ಡ ಸಿರಿವಂತಿಕೆ ಅಲ್ವಾ? ಒಳ್ಳೆಯದಾಗಲಿ. ಈಗ ಮುಂದಿನ ಕರೆ ತಗೊಳ್ಳೋಣ.
ನಮಸ್ತೆ. ಅಯ್ಯೋ, ಇವ್ರು ನಾನು ಕಾರ್ಯಕ್ರಮ ಆನ್ ಮಾಡಿಬಿಟ್ಬಿಟ್ಟಿದ್ದಾರೆ. ಅದೆಯಾ ಹಲೋ, ಏನವ್ವ ಫೋನ್ ಮಾಡಿ ಏನ್ ಮಾಡ್ತಿದ್ದಿ ತಾಯಿ? ಅಯ್ಯೋ ಪಾಪ ಅವ್ರ ಮಗಳಿಗೆ ಏನೋ ಫೋನ್ ಮಾಡಕ್ಕೆ ಕೊಟ್ಟಿದ್ರೇನೋ. ದಯವಿಟ್ಟು ಕರೆ ಮಾಡಿದಾಗ ಆದಷ್ಟು ಯೂಟ್ಯೂಬ್ ಆಫ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಇಟ್ಸ್ ಓಕೆ, ನಿಮ್ಮ ಮನೆ ಪಕ್ಕ ಒಂದು ಟವರ್ ನಡೆಸ್ಕೊಳ್ಳಿ ಅಂತ ನಾನು ಹೇಳಲ್ಲ. ನೆಟ್ವರ್ಕಲ್ಲಿ ವ್ಯತ್ಯಾಸ ಆದರೂ ಓಕೆ, ಬಟ್ ಯೂಟ್ಯೂಬ್ ಆನ್ ಮಾಡಿಬಿಟ್ಟಿರ್ತಾರೆ, ನನ್ನ ಧ್ವನಿ ನನಗೆ ಕೇಳಿಸ್ತಾ ಇರುತ್ತೆ. ಆಯಿತು, ಈಗ ಮುಂದಿನ ಕರೆ ತಗೊಳ್ಳೋಣ. ಹಲೋ, ನಮಸ್ತೆ. ನಮಸ್ತೆ. ನಮಸ್ತೆ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್ ತುಂಬಾ 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 ಹಿಂಗೆ ಅಂದ್ರೆ, ಓಹೋ, ಅಯ್ಯೋ ನನಗೆ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಾರ ಸರ್. ದಯವಿಟ್ಟು ಯಾಕೆ ಸರ್? ಸರ್ ನಾನು ಅಯ್ಯೋ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ತುಂಬಾ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ನೋಡಿ ನೋಡಿ, ನಿಮ್ಮ ನಗುವೇ ಹೇಳ್ತಾ ಇದೆ ಈ ಕಾರ್ಯಕ್ರಮಕ್ಕೆ ನೀವು ಎಷ್ಟು ಕೊಟ್ಟಿದ್ದೀರಿ. ನಾನು ಹೆಚ್ಚು ಕಮ್ಮಿ ಒಂದು 2 years ಇಂದ ನೋಡ್ತಾ ಇದ್ದೀನಿ. ನಿಮ್ಮ ಅದ್ಭುತವಾಗಿದೆ ಸರ್. ನಿಮ್ಮ ಹತ್ರ ಕಾರ್ಯಕ್ರಮಗಳು ನೀವು ಮಾಡ್ತಿರಲ್ಲ, ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ನೋಡಿ ನಿಮ್ಮ ದೊಡ್ಡತನ ಇಲ್ಲ ಸರ್, ಯಾಕೆಂದ್ರೆ ನೀವು ಪಾಪ ಹೆಣ್ಮಕ್ಳುಗಳು, ಗಂಡ್ಮಕ್ಳುಗಳು, ತಾಯಂದಿರು ಅದನ್ನ ಯಾವ ರೀತಿಯಾಗಿ ಅರ್ಥ ಆಗಲ್ಲ ಸರ್ ನಮ್ಗೆ. ಸತ್ಯ. ನಿಜ 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 ಅಂದ್ರೆ ತುಂಬಾ ಖುಷಿ. ನಾನು ಏನ್ ಮಾಡಿದೆ ಅಂದ್ರೆ, ಸುಮ್ನೆ ಸೋನು ಸರ್ ಕಾರ್ಯಕ್ರಮ ಇದೆಯಲ್ಲ, ನನಗೆ ಸಿಗುತ್ತೋ ಇಲ್ವಾ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅದು ಆಕ್ಚುಲಿ. ಸುಮ್ನೆ ಮಾಡೋಣ ಅಂತ ಮಾಡಿದೆ ಸರ್. ಅಯ್ಯೋ ಒಂದು ನಾನು ಹಣೆ ಬರೋನೋ ಅದೃಷ್ಟನೋ ಗೊತ್ತಿಲ್ಲ ಸರ್. ಇಲ್ಲ ನೋಡಿ, ನಿಮ್ಮ ಈ ಮುತ್ತಿನಂತ ಮಾತು ಕೇಳಿಸ್ಕೊಂಡು ನಮ್ಮ ಆತ್ಮವಿಶ್ವಾಸ ಹೆಚ್ಚುವ ಸಮಯ ಇದೊಂದು ಭಾಗ್ಯ ನಮಗೆ. ಅಯ್ಯಯ್ಯೋ ನಿಮ್ದಲ್ಲ ಸರ್, ನಮ್ದು. ಸರ್ ಅಮ್ಮ ಮತ್ತೆ ನೀವು ಅಣ್ಣ ಅಂತಿರಲ್ಲ, ಅವ್ವ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಥ್ಯಾಂಕ್ ಯು. ನೀವು ಹೇಗಿದ್ದೀರಿ? ತುಂಬಾ ಚೆನ್ನಾಗಿದೆ ಸರ್. ನಮ್ದು ಪ್ರಾಪರ್ ಬಂದ್ಬಿಟ್ಟು ಅರಸೀಕೆರೆ, ಹಾಸನ ಡಿಸ್ಟಿಕ್. ಏನ್ ಮಾಡ್ಕೊಂಡಿರೋದು ಸರ್? ನಾವು ಡ್ರೈವರ್, ತುಂಬಾ ಚೆನ್ನಾಗಿದ್ದೀವಿ ಸರ್. ಓ ಸಂತೋಷ. ನೋಡಿ, ಇದು ಬಹಳ ಖುಷಿ ಆಗುತ್ತೆ. ಫಾಲೋವರ್ ಹೇಳಿ ಸರ್. ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋದು ಎಲ್ಲೋ ಅಪರೂಪ ಈ ಕಾರ್ಯಕ್ರಮದಲ್ಲಿ. ಇಲ್ಲ ತುಂಬಾ ಚೆನ್ನಾಗಿದ್ದೀವಿ. ಅಂದ್ರೆ ನಾನು ಬಿಡುವಿದ್ದಾಗೆಲ್ಲ ನೋಡ್ತಾ ಇರ್ತೀನಿ ನಿಮ್ಮ ಕಾರ್ಯಕ್ರಮ. ಓ, ನೀವು KSRTC ಡ್ರೈವರಾ? ಹೌದು. ಓಹೋ, ಎಲ್ಲಿಂದ ಎಲ್ಲಿಗೆ ನಿಮ್ಮ ಪ್ರಯಾಣ? ಸರ್ ನಮ್ದು ಶಿವಮೊಗ್ಗ, ಬೆಂಗಳೂರು, ಆಲ್ರೌಂಡ್ ಎಲ್ಲಿದ್ರು ತೊಂದರೆ ಇಲ್ಲ, ಡ್ಯೂಟಿ ಮಾಡ್ತೀವಿ. ಓ ಹೌದಾ? ಹೌದು. ನಿಮಗೆ ಬಿಡು ಸಿಗುತ್ತಾ ಈ ಕಾರ್ಯಕ್ರಮ ಕೇಳಲಿಕ್ಕೆ? ಅಂದ್ರೆ ಈಗ ಒಂದು ಹೆಂಗೆ ಅಂತ ಹೇಳಿದ್ರೆ, ನಾವು ಮಧ್ಯಾಹ್ನ ಡ್ಯೂಟಿ ಮಾಡಿದ್ರೆ ಮಧ್ಯಾಹ್ನ ನಮಗೆ ರಿಲೀಫ್ ಸಿಗುತ್ತೆ. ನೋಡ್ತಾ ಇರ್ತೀನಿ, ನಾನು ಒಂದು 2 years ನೋಡ್ತಾ ಇದೀನಿ ಸರ್. ನಾನು ತುಂಬಾ ಅಭಿಮಾನಿ ಅಂದ್ರೆ ತುಂಬಾ ಅಭಿಮಾನಿ ಗುರುಗಳೇ. ನಾನು ಗುರುಗಳೇ ಅಂತ ಅನ್ಬೇಕಾಯ್ತು. ಏನಿಲ್ಲ, ನೀವೇನು ಉಚ್ಚಾರ ಮಾಡಿದ್ರು ನನಗೆ ಆ ಸಿಕ್ಕಿದಾಗ ಆ ಮೊದಲನೇ ಧ್ವನಿನೇ ಅಯ್ಯೋ ಅಂದ್ರಲ್ಲ, ನನಗೆ ಅಲ್ಲೇ ಗೊತ್ತಾಯ್ತು ನೀವು ಅದನ್ನು ಹೇಗೆ ತಗೊಂಡಿದ್ದೀರಾ ಅಂತ. ನಾನು ಆಕ್ಚುಲಿ ಕೈಗೆ ಬರ್ಕೊಂಡೆ, ಈಗ ಜಸ್ಟ್ ನಂಬರ್ ಏನು ಮಾಡಿ ಕೊಟ್ಕೊಂಡೆ. ಸರಿ ಒಂದು ಕಾಲ್ ಮಾಡ, ನಾನು ಏನಕ್ಕೆ ಅಂದ್ರೆ ನನಗೆ ಸಿಗುತ್ತೋ ಎಲ್ಲೋ ಗೊತ್ತಿಲ್ಲ ಅನ್ಕೊಂಡ್ ಮಾಡಿದ್ದು ಸರ್. ಅಯ್ಯೋ ನನಗೆ ಅದು ಏನ್ ಮಾತಾಡೋದು ಅರ್ಥ ಆಗ್ತಿಲ್ಲ. ಇರ್ಲಿ, ಬಹಳ ಸಂತೋಷ. ನೋಡಿ, ನಮಗೆ ಈ ನಿಮ್ಮಂತ ಬಹಳ ಗೌರವಾನ್ವಿತವಾಗಿ ನೋಡಿ, ನಿಮ್ಮ ಬದುಕು ಕೂಡ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ. ಅದರ ನಡುವೆಯೂ ನೀವು ಕಾರ್ಯಕ್ರಮ, ಯಾಕಂದರೆ ಕಾರ್ಯಕ್ರಮವನ್ನು ಕೇಳೋ ಎಷ್ಟೋ ಜನ ಸಹಜವಾಗಿ ದುಃಖದಲ್ಲಿರ್ತಾರೆ. ಅವ್ರ ಬದುಕಲ್ಲಿ ಏನೋ ಒಂದು ಗೊಂದಲ, ಏನೋ ಒಂದು ಸಮಸ್ಯೆ. ಆದರೆ ನಿಮ್ಮ ಬದುಕಲ್ಲಿ ಏನೋ ಅಷ್ಟು ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ. ಅದರ ನಡುವೆಯೂ ಇನ್ಯಾರ್ದೋ ಹೆಣ್ಮಕ್ಳ ಕತೆಗೆ ನಿಮ್ಮ ಹೃದಯ ಮಿಡಿಯುತ್ತಲ್ಲ, ಅದು ಭಗವಂತ. ತುಂಬಾ ತುಂಬಾ ಬೇಜಾರಾಗುತ್ತೆ ಗುರುಗಳೇ. ಯಾಕೆ ಅಂತ ಹೇಳಿದ್ರೆ, ನಾನು ದಿನನಿತ್ಯ ನಾವು ಒಂದು ಡ್ಯೂಟಿ ಮಾಡ್ತಾ ಇರ್ತೀವಿ, ಆಮೇಲೆ ವಾಸ್ತವ ಹೆಂಗೆ ಅಂತ ಹೇಳಿದ್ರೆ, ಇಲ್ಲಿ ಅದೇ ಲೋಕಲ್ ಅಲ್ಲಿ ಯಾವ ತರ ಅಂದ್ರೆ ಅವರು ಈ ತರ ಎಲ್ಲ ಇರ್ತಾರಲ್ಲ, ಒಂದೊಂದ್ಸಲ ನನ್ಗೂ ಸ್ವಲ್ಪ ಬೇಜಾರಾಗುತ್ತೆ.
ಹೋಗಲ್ಲ. ಹಲೋ, ಕೇಳಿಸ್ತಾ ಇದೆ, ಹೇಳಿ. ಆತರ ಏನಾಗುತ್ತೆ ಅಂದ್ರೆ ನಂಗೆ ಇನ್ನೂ ಒಂದ್ ಸ್ವಲ್ಪ ದುಃಖ ಆಗುತ್ತೆ, ಯಾಕೆ ಈ ತರ ಮಾಡ್ತಾರೆ. ಆಮೇಲೆ ನಿಮ್ಮ ಪ್ರೋಗ್ರಾಮ್ ಸಿಕ್ಬಿಡ್ತು ನನಗೊಂದ್ಸಲ, ಆತರ ಆಗಿತ್ತು. ಆಮೇಲೆ ಸಿಕ್ಬಿಡ್ತಲ್ಲ, ತುಂಬಾ ಖುಷಿ ಆಯ್ತು ಗುರುಗಳೇ. ಅಯ್ಯೋ, ಈ ತರ ಅದ್ಭುತವಾದ ಕಾರ್ಯಕ್ರಮ ಯಾರು ಮಾಡೇ ಇಲ್ಲ, ಮಾಡಕ್ ಆಗೋದು ಇನ್ನೂ ಇಲ್ಲ ಗುರುಗಳೇ. ಹಾಗೇನಿಲ್ಲ, ಮರಕ್ಕಿಂತ ಮರ ದೊಡ್ಡದಿರ್ತದೆ, ಏನೋ ಮಹನೀಯರಿದ್ದಾರೆ. ತುಂಬ ತುಂಬ ಸತ್ಯ. ಅಂದರೆ ನೀವು ಹೇಳಿದ ಒಂದು ವಿಚಾರ ಸತ್ಯ. ಇದನ್ನು ತಕ್ಷಣ ಆನ್ ಸ್ಪಾಟಲ್ಲಿ ಅದು ಏನು ಅಂತ ತಿಳ್ಕೊಂಡು ಅದು ಎಲ್ಲರಿಗೂ ಕನ್ವಿನ್ಸ್ ಆಗೋ ಥರ ಒಂದು ಕೋರ್ಟ್ ತೀರ್ಪು ಕೊಟ್ಟಂಗೆ ಕೊಡಬೇಕು. ಅಂದರೆ ಯಾಕಂದರೆ ಇವೆಲ್ಲ ಬಹಳ ಸೂಕ್ಷ್ಮ ವಿಚಾರ ಅಲ್ವಾ? ಹೌದು, ಸುಲಭ ಅಲ್ಲ ಗುರುಗಳೇ. ಮಾತಾಡ್ತಿರ್ತಿರಲ್ಲ, ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು. ಈವನ್ ಯಾವ ತರ ಹೇಳ್ಬೇಕು ಅಂದ್ರೆ, ನಿಮ್ಗೆ 24x7 ಅಂತ ಹೇಳ್ತಾರಲ್ಲ, ಆತರ ನೀವು ಯಾವ್ದೇ ಒಂದು ಅವ್ರದ್ದು ಏನೇ ಒಂದು ಕಷ್ಟ ಇದ್ರು ಅದಕ್ಕೆ ಪರಿಹಾರ ಕರೆಕ್ಟ್ ಆಗಿ ಹೇಳ್ಬಿಡ್ತೀರಿ. ಅಯ್ಯೋ, ನನಗೆ ತಡ್ಕಣಕ್ ಆಗಲ್ಲ, ಆತರ ಖುಷಿ ಆಗ್ತಾ ಇರುತ್ತೆ ನನಗೆ. ಭಾಳ ನೋಡಿ ನಿಜ. ಅಂದ್ರೆ ಏನೋ ಸಮಸ್ಯೆಗಳು ಅಂದ್ರೆ ಬಹುಶಃ ಒಬ್ಬ 18 ವರ್ಷದ ಕಾಲೇಜ್ ಸ್ಟೂಡೆಂಟಿಂದ ಹಿಡಿದು ಮುದುಕಿವರೆಗೂ ಫೋನ್ ಮಾಡ್ತಾರಲ್ಲ, ಪಾಪ ಅವರು ನಂಬಿಕೆ ಇಟ್ಟು ಮಾಡ್ತಾರೆ. ಬಟ್ ನನ್ನ ಜ್ಞಾನದ ಇತಿಮಿತಿಯಲ್ಲಿ ಅವ್ರಿಗೆ ಏನು ನ್ಯಾಯ ಹೇಳ್ಬೋದು, ಸಮಾಧಾನ ಹೇಳ್ಬೋದು, ನಾನು ಅಲ್ಪ ತಿಳ್ಕೊಂಡಿರೋ ಮನುಷ್ಯ, ಅವರಿಗೆ ಒಂದೇನೋ ಒಂದು ನೆಮ್ಮದಿ ಆಗುವಂಥದ್ದು, ಅದನ್ನ ಯಾರು ಕೇಳಿದ್ರು ಇದು ಸರಿ ಅನಿಸ್ಬೇಕು. ಅನ್ಸಿದ್ದೊಂದು ಮಾತು ಹೇಳ. ಹೇಳಿ. ಪರಮಾತ್ಮ ನನ್ನ ಬೈಲಿ ಹೇಳ್ಸೋದು ನಿಮ್ ಬೈಲಿ ಹೇಳ್ಸಿದ್ರು. ನಂದು ಡ್ಯೂಟಿ ಮುಗೀತು, ಮಧ್ಯಾಹ್ನ 12 o'clock ಡ್ಯೂಟಿ ಮುಗೀತು. ಬರ್ಬೇಕಾದ್ರೆ ಸರಿ ಒಂದ್ ಕಾಲ್ ಮಾಡ್ಬೋದಾ, ಸಿಗುತ್ತಾ ಅನ್ಕೊಂಡೇ ಬಂದೆ. ಅನ್ಕೊಂಡ್ ಮಾಡ್ಬೋದು, ಮಾತಾಡಿದ್ರೆ ಈಗ ಹೇಳಿದ್ರಲ್ಲ 18 ವರ್ಷದ್ದು ಯಾರ ಮಾತಾಡ್ತಾರೆ ಅಂತ ಹೇಳಿ, ನಾನು ಕೇಳಿಸ್ಕೊಂಡಿದೀನಿ. ನೀವು ನಿಮ್ಮ ಹತ್ರ ಕಾಲದಲ್ಲಿ ಮಾತಾಡ್ತಾರಲ್ಲ, 18 ವರ್ಷದವರು, 17 ವರ್ಷದವರು, 60 ವರ್ಷದವರು. ಮೊನ್ನೆ ಯಾವ್ದೋ ಒಂದ್ ಕಾಲರಲ್ಲಿ ಕೇಳಿದೆ ಗುರುಗಳೇ, ತುಂಬಾ ಬೇಜಾರಾಗೋಯ್ತು. ಏನಪ್ಪಾ, ನಮ್ದು ಒಂದೇ ಒಂದು ರಿಕ್ವೆಸ್ಟ್, ಹುಡ್ಗ ಆಗ್ಲಿ ಹುಡ್ಗಿ ಆಗ್ಲಿ ಯಾರೇ ಆಗ್ಲಿ, ಈ ತರ ಎಲ್ಲಾ ತೊಂದರೆ ಸಿಗಾಕೊಂಡು ಮಾಡೋವಂತ ಸಂದರ್ಭ ಏನ್ ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಖಂಡಿತ. ಅವ್ರವ್ರು ತಿಳ್ಕೊಂಡು ಅವ್ರ ಹೆಂಡತಿ, ಮಕ್ಕಳು, ಗಂಡ, ತಾಯಿ, ತಂದೆ, ಅತ್ತೆ ಅಂತ ಅನ್ಸರ್ಸ್ಕೊಂಡು ಹೋದ್ರೆ ಒಂದ್ ಒಳ್ಳೇದಾಗುತ್ತೆ ಅಷ್ಟೇ ಗುರುಗಳೇ. ಯಾಕೆಂದ್ರೆ ಎಲ್ರೂ ಒಂದಲ್ಲ ಒಂದ್ ರೀತಿ ಕಷ್ಟ ಇರುತ್ತೆ. ಅಂದ್ರೆ ಇವರು ಏನ್ ಮಾಡ್ತಾರೆ ಅಂದ್ರೆ ಫೈನಾನ್ಷಿಯಲಿ ಕಷ್ಟ ಅಂತ ಹೇಳ್ಬಿಟ್ಟು ಒಂದ್ ಕಡೆ ರೋಡ್ ತರ್ತಾರೆ. ಆಮೇಲೆ ನಿಮ್ಮ ಪ್ರೋಗ್ರಾಮ್ ತಿಳ್ಕೊಂಡ್ರ ತರ ನಾನು ವಿಚಾರ ಮಾಡ್ತಾ ಇರೋದು. ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅದೇ ಬೇರೆ ತರ ವಿಚಾರ ಮಾಡಿ ಆತರ ತಪ್ಪು ತಿಳ್ಕೊಂಡ್ರೆ ಏನು ಅಂತ ಅರ್ಥ ಆಗಲ್ಲ ಗುರುಗಳೇ. ಇರಲಿ, ಎಲ್ಲ ಥರದ್ದು ಇದ್ದಾರೆ. ಏನೋ ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಗಮನಕ್ಕೆ ಬಂದ ನೊಂದವರಿಗೆ ಒಂದೆರಡು ಒಳ್ಳೆ ಮಾತು ಹೇಳೋದಷ್ಟೇ ನಮ್ಮ ಕೆಲಸ. ಜಗತ್ತಿನ ಎಲ್ಲವನ್ನು ಸರಿ ಮಾಡಲಿಕ್ಕಾಗಲ್ಲ. ಬಟ್ ಯಾರು ನಮ್ಮ ಸಂಪರ್ಕ ಅಥವಾ ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಗಮನಕ್ಕೆ ಯಾವುದು ಬಂತು ಆ ಕಡೆ ಒಂದೆರಡು ಮಾತಾಡೋದ್ರಿಂದಲೇ ಭಗವಂತ ಬಾಯಿ ಕೊಟ್ಟಿರೋದೇ ಅದಕ್ಕೆ. ಬಾಯಿ ಬಿದ್ದೋಗೋ ಮುನ್ನ ಒಬ್ಬರಿಗೆ ಒಂದೆರಡು ಒಳ್ಳೆ ಮಾತು ಹೇಳಪ್ಪ ಅಂತ. ಇಲ್ಲ ಗುರುಗಳೇ, ನಿಮ್ಮ ಕಾರ್ಯಕ್ರಮ ನನಗೆ, ನಾನು ಗಂಗಾವತಿ ಪ್ರಣಯ್ ಸರ್ದು ನನ್ನ ಕಾರ್ಯಕ್ರಮ ನೋಡ್ತೀನಿ ಜಾಸ್ತಿ. ಯಾರ್ದು? ಗಂಗಾವತಿ ಪ್ರಣಯ್ ಸರ್ ಇದಾರಲ್ಲ ನೋಡಿ, ಮಾನಿಯರು ಅವ್ರದ್ದು. ಆಮೇಲೆ ನಮ್ಮ ಇವರು ಹರಿಕತೆ ಹೇಳ್ತಾರಲ್ಲ ಗುರುಗಳೇ, ಇವರು ನಮ್ಮ ಗುರುರಾಜ್ ನಾಯ್ಡು. ಅಷ್ಟೇ ಎರಡೇ ಕೇಳದ್ ನಾನು. ಬಿಟ್ರೆ ನ್ಯೂಸು ಆದ್ರೂ ಫ್ರೀ ಇದ್ದೆ ಒಳ್ಳೇದೇ ಕೇಳ್ತೀರಾ. ಅಷ್ಟು ಬಿಟ್ರೆ ಇನ್ನೇನಿಲ್ಲ ಗುರುಗಳೇ. ನಾನು ಯಾಕೋ ನಿಮ್ದು ಹಿಂಗೆ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಹುಡುಗಿ, ಯಾವ್ದು ಅಂತ ಹೇಳಿದ್ರೆ ಯಾವ್ದೋ ಒಂದು ಚಿಕ್ಕಮಗಳೂರು ಹುಡುಗಿ, ಚಿಕ್ಕಮಗಳೂರು ನನಗೆ. ಅದೇ ಅವರು ಪಾಪ ಅವರು ತುಂಬಾ ಕಷ್ಟಪಟ್ಟಿದ್ರು ಪಾಪ. ಅವ್ರೇನೇನೋ ಅಮೌಂಟ್ ಎಲ್ಲ ಕೊಟ್ಟು ಅದೇನೇನೋ ಮಾಡಿ
ಸೊ ನನ್ ಯಾಕೆ ಹಿಂಗ್ ಮಾಡ್ತಾರೆ ಇವರು ಹುಡುಗರು, ಏನು ಅರ್ಥ ಆಗಲ್ವಾ ಅನ್ಕೊಂಡೆ. ಮತ್ತೆ ನನಗೆ ಏನಾಗ್ತಾ ಇದೆ ಅಂದ್ರೆ ಉದ್ರೇಕ ಆಗ್ತಾ ಇದೆ. ಇರ್ಲಿ ತೊಂದರೆ ಇಲ್ಲ, ಬಹಳ ಸಂತೋಷ. ಭಗವಂತನ ದಯೆ ಇದ್ರೆ ಎಂದಾದ್ರೂ ಒಂದಿನ ಆಶ್ರಮಕ್ಕೆ ಬನ್ನಿ, ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮ ಈ ಜ್ಞಾನದ ಕುರಿತು ಅಥವಾ ಎಂದೋ ಬಿಡುವಾದಾಗ ಇಂಥದ್ದು ವಿಚಾರಗಳನ್ನು ಕೇಳಬೇಕು ಅನ್ನೋ ಆ ಆತ್ಮವೇ ಸ್ವಯಂ ಬಹಳ ಶುದ್ಧವಾದದ್ದು. ಒಂದ್ ಮಾತಾಡಕ್ಕೆ ಅವಕಾಶ ಕೊಡ್ತೀರಾ? ಹೇಳಿ 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 ಹೇಳಿ. ಏನಿಲ್ಲ ಅಂದ್ರೆ ನನಗೆ ತುಂಬಾ 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 ಅಂದ್ರೆ ಅದು ಹೇಳಕ್ಕೆ ಅಸಾಧ್ಯವಾದ. ಯಾವ ತರ ಹೇಳ್ಬೇಕು ಅಂದ್ರೆ, ಆ ಪದಗಳೇ ಸಾಲದು ನಿಮ್ಮನು ಹೊಗಳಲು ಅಂತ ಹೇಳ್ಬಿಟ್ಟು ಒಂದು ಹಾಡೆ ಬರೀಬೇಕಾಗ್ತದೆ. ಖಂಡಿತ ಆ ಮಟ್ಟಿನ ದೊಡ್ಡ ಮನುಷ್ಯ ನಾನು ಅಲ್ವೇ ಅಲ್ಲ. ಇಲ್ಲದ ಗುಣಗಳನ್ನೆಲ್ಲ ಹೇಳ್ತೀರಿ, ಅದ್ ನಿಮ್ ದೊಡ್ಡ ಗುಣ ಅಷ್ಟೇ. ಇಲ್ಲ ಗುರುಗಳೇ, ಯಾಕೆಂದ್ರೆ ನೀವು ಒಂಥರ ಸಿದ್ದೇಶ್ವರ ಸ್ವಾಮೀಜಿ ಇದ್ದಾಗೆ ನಮ್ಮ ಫೋನ್ ಮಾಡ್ಬೋದು ಬೇರೆಯವರು, ಆ ಸಹನೆ ಬರೋದಕ್ಕೆ ತುಂಬಾ ತುಂಬಾ ಸಹನೆ ಇಟ್ಕೊಬೇಕು ಗುರುಗಳು. ಅಯ್ಯೋ ನಾನ್ ನೋಡ್ತಾ ಇರ್ತೀನಿ, ಕೇಳಿಸ್ಕೊಂತ ಇರ್ತೀನಿ. ಒಂದೊಂದು ಅವರು ಹಾಫ್ ಅವರ್ ಮುಕ್ಕಾಲ್ ಅವರ್ ಯಾರು ಕೂತ್ಕೊಂತಾರೆ, ಯಾರು ಆತರ ತುಂಬಾ. ಅಯ್ಯೋ ನಿಮ್ಮ ಫೇಸ್ ಆಗ್ಲಿ, ನಿಮ್ಮ ಆಕ್ಟಿವಿಟೀಸ್ ಆಗ್ಲಿ, ನಿಮ್ಮ ಸಹನೆ, ಅಯ್ಯೋ ಅದು ಹೊಗಳಕ್ಕೆ ಆಗಲ್ಲ ಬಿಡಿ ಗುರುಗಳೇ. ನನಗೆ ತುಂಬಾ ತುಂಬಾ ಹೇಳಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಚೆನ್ನಾಗಿದೆ ಗುರುಗಳೇ. ಪದದಲ್ಲಿ ಅಭಿಷೇಕ ಮಾಡ್ಬಿಟ್ರಿ. ಧನ್ಯ ಧನ್ಯ ಧನ್ಯ. ಬಹಳ ಬಹಳ ಪ್ರಸನ್ನವಾಯ್ತು ಮನ್ಸು. ಇಲ್ಲ ಇಲ್ಲ ಗುರುಗಳೇ, ನಾನು ಬರ್ಬೇಕು ಅನ್ಕೊಂಡಿದೀನಿ. ಯಾಕೆ ಅಂತಂದ್ರೆ ನಮ್ಮ ತಾತ ಇದ್ರ ಸಂತೆಗೆ ತಾತನಿಗೆ ಒಬ್ರು ಮಗ, 3 ಜನ ಹೆಣ್ಮಕ್ಳು. ತುಂಬಾ ಚೆನ್ನಾಗಿ ಸಾಕಿದ್ರು, ತುಂಬಾ ಚೆನ್ನಾಗಿದೆ ಎಲ್ರು. ನಾವು ಚೆನ್ನಾಗಿದ್ದೀವಿ. ನನಗೂ ಮ್ಯಾರೇಜ್ ಆಗಿದೆ, ವೈಫ್ ಇದಾರೆ, ಮಗಳಿದಾರೆ, ಬ್ರದರ್ ಇದಾರೆ, ಎಲ್ರು ಚೆನ್ನಾಗಿದೆ. ತಾಯಿ ತಂದೆ ಎಲ್ರು ಚೆನ್ನಾಗಿದ್ದೀವಿ. ನನಗೆ ಏನೋ ಒಂಥರ ಕುತೂಹಲ, ಏನ್ ಇಷ್ಟು ಪ್ರೋಗ್ರಾಮ್ ಸೂಪರ್ ಆಗಿದೆಯಲ್ಲ, ಚೆನ್ನಾಗಿ. ನಾನು ಯಾವಾಗ್ಲೂ ನೋಡ್ತಾ ಇರ್ತೀನಿ, ಅಪ್ಪ ಏನಪ್ಪ ಇದು, ಅಯ್ಯೋ ಎಲ್ರ ಮಲ್ಲಿ ಹಿಂಗೆ ಇರುತ್ತಾ ಅಂತ ಒಂದು ಯಾಕೆ ಹಿಂಗ ಆಗ್ಬಿಡ್ತಾರೆ, ಎಲ್ಲಿ ಡಿಸಪಾಯಿಂಟ್ ಆಗ್ತದೆ, ಯಾಕೆ ಹಿಂಗ ಆಗ್ತದೆ, ಎಲ್ಲಿ ಮಿಸ್ ಇದೆ. ಮತ್ತೆ ನಿನ್ನೆ ಒಂದ್ ನೋಡಿದ್ರು, ಯಾವ್ದು ಒಬ್ಬ ಯಾರೋ ಸಾಲ ಮಾಡ್ಕೊಂಡು 60 ಲಕ್ಷ ಯಾವ್ದು ಆಡಿ ಏನೇನೋ ಏನಕ್ ಬೇಕರುಗಳೇ ಅವ್ರಿಗೆ. ಒಂದೊಂದು ವಿಚಿತ್ರ. ಅಂದ್ರೆ ಅದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಹೇಳ್ತಿರಲ್ಲ ನೀವು. ಪದಗಳೇ ಸಾಲದು ನಿಮ್ಮನು ಹೊಗಳಲು ಅಂತ. ಅಯ್ಯೋ ದೊಡ್ಡ ಮಾತು. ಇಲ್ಲಿ ಪಾಪ ನೋಡಿ, ಈಗ ಈಗಿನೊಬ್ರು ಡ್ರೈವರ್ ಆಗಿ ಹೇಗೆ ನಿಮ್ಮಲ್ಲಿ ಕಂಡಕ್ಟ್ರು ಡ್ರೈವರ್ ಇವರಿಬ್ಬರ ಹೊಂದಾಣಿಕೆ ಮತ್ತು ಆ ಬಸ್ಸಿನ 4 ಚಕ್ರಗಳಲ್ಲಿ ತುಂಬ ಚೆನ್ನಾಗಿ ಆರೋಗ್ಯಯುತವಾಗಿ ಚಕ್ರಗಳಿದ್ರೆ ನಿಮ್ಮ ಪ್ರಯಾಣವೂ ಚೆನ್ನಾಗಿರುತ್ತೆ. ಈ ಚಕ್ರಗಳು, ಕಂಡಕ್ಟ್ರು, ಕೂತಿರೋ ಪ್ಯಾಸೆಂಜರ್ಸು, ಈಗ ನೀವು ಡ್ರೈವರ್ಗಳಿದ್ದೀರಲ್ಲ, ಬೇರೇನೂ ಅಲ್ಲ, ಭಗವಂತನಿಂದ ಬೇರೇನೂ ಅಲ್ಲ. ಅದಕ್ಕೆ ನಮ್ಮಲ್ಲಿ ಗುರುಗಳು ಹೇಳೋರು ನಮಗೆ ಆ ಗುರುಕುಲದ ಸಮಯದಲ್ಲಿ, ಈ ಡ್ರೈವರ್ ಸ್ವಲ್ಪ ಹತ್ರ ಕೂತವನು ಏನೇ ಹಂಪು ಬಂದರೂ ಅಷ್ಟು ಎಗರಲ್ಲ. ಈ ಬಸ್ಸಿನ ಕೊನೆಯಲ್ಲಿ ಕೂತವನು ಹಂಪು ಬಂದಾಗ ಮ್ಯಾಕ್ ಎಗರಿ ಕೆಳಗೆ ಬೀಳ್ತಾನೆ ಅಂತ. ಈ ಡ್ರೈವರ್ ದೇವ್ರಿದ್ದಂಗೆ, ಭಗವಂತನ ಹತ್ರ ಇದ್ದಷ್ಟು ಏನ್ ಗುಂಡಿಗಳು ಬಂದ್ರು ಏನ್ ತಡ್ಕೊಳ್ಬೋದಂತೆ. ಭಗವಂತನಿಂದ ದೂರ ಕುಳಿತವನ ಕತೆ ಎಲ್ಲ ಮ್ಯಾಕ್ ಹೇಳೋದು, ದಬ್ಬನ್ ಬೀಳೋದು, ಮ್ಯಾಕ್ ಹೇಳೋದು, ಕೆಳಗೆ ಬೀಳೋದು. ಅದಕ್ಕೆ ಬಸ್ಸಲ್ಲೇ ಒಂದು ಪಾಠ ಹೇಳಿದ್ರು ನಮಗೆ. ಆ ಬಸ್ಸಲ್ಲಿರೋ ಅಂದ್ರೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಅವರನ್ನ ಹತ್ತಿಸ್ಕೊಂಡು ಅವ್ರು ಏನು, ಒಬ್ರು ಯಾರೋ ಮದುವೆಗೆ ಹೋಗ್ತಿರ್ಬೋದು, ಒಬ್ರು ತಿಥಿಗೆ ಹೋಗ್ತಿರ್ಬೋದು, ಶುಭ ಕಾರ್ಯಕ್ಕೆ ಹೋಗ್ತಿರ್ಬೋದು, ದುಃಖ ಕಾರ್ಯಕ್ಕೆ ಹೋಗ್ತಿರ್ಬೋದು. ಆದರೆ ಎಲ್ಲರನ್ನೂ ಕೂಡ ಒಂದು ಜಾಗದಿಂದ ಒಂದು ಕಡೆ ಅವರು ಬಸ್ ಹತ್ತಬೇಕಾದ್ರೆ, ಎಲೆಯ ಡ್ರೈವರ್, ಎಲೆಯ ನಿನ್ನ ಲೈಸೆನ್ಸ್ ಐತಾನೆ ಅಂತ ಏನ್ ಕೇಳಲ್ಲ, ನಂಬಿಕೆ. ನನ್ನ ಕರ್ಕೊಂಡೋಗಿ ಬಿಡ್ತಾನಪ್ಪ ಅನ್ನೋ ಒಂದು ನಂಬಿಕೆ. ದೇವರೇ ಆಗಿದ್ದೀರಿ ನೀವು. ಸೊ ಈಗ ಯಾರಾದ್ರೂ ಬಸ್ ಹತ್ತಿದ್ರೆ ಪಾಪ ಎಲ್ರು ಕೂಡ ಏನಂತಾರೆ ಅಂದ್ರೆ, ನನಗೆ ತುಂಬಾ ಜನ ಹೇಳಿದಾರೆ ಪಾಪ, ವಯಸ್ಸಾದವರಾಗಿರ್ಲಿ, ನನಗೇನ ಚಿಕ್ಕವರಾಗಿರ್ಲಿ, ಅಣ್ಣ, ತಮ್ಮ ಅಂತ ಹೇಳ್ತಾರೆ, ಮಗ ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿ ಕರ್ಕೊಂಡ್ ಬಂದೆ ಕಣಪ್ಪ ಅಂತಾರೆ. ನಾನು ಡ್ರೈವಿಂಗ್ ಅಷ್ಟೇ ನೀಟಾಗಿ ಮಾಡ್ತೀನಿ ಗುರುಗಳೇ. ಸೂಪರ್ ಸೂಪರ್. ಅಡ್ಡ ದಿಡ್ಡಿ ಹೊಡೆಯೋದಾಗ್ಲಿ ಅವೆಲ್ಲ ಮಾಡಲ್ಲ. ಸೇಫ್ಟಿ ಅಷ್ಟು ಜನ ಏನ್ ನಿದ್ದೆ ಮಾಡ್ತಾವ್ರೆ ಅಂದ್ರೆ ಒಬ್ಬ ಡ್ರೈವರ್ ಮೇಲೆ, ಬಹುಶಃ ಹೆಂಡತಿ ಗಂಡನ ಮೇಲೂ ಅಷ್ಟು ನಂಬಿಕೆ ಇಟ್ಟಿರಲ್ಲ, ಒಬ್ಬ ಡ್ರೈವರ್ ಮೇಲೆ ನಂಬಿಕೆ ಇಟ್ಟಿರ್ತಾರೆ.
ಹೌದು ಗುರುಗಳೇ, ನನಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಏನಾರ ಡಿಸಪಾಯಿಂಟ್ ಅನ್ಎಕ್ಸ್ಪೆಕ್ಟೆಡ್ ಮಿಸ್ಗೈಡ್ ಆಗ್ಬಿಟ್ರೆ ನಾನು ಇತ್ತೀಚೆಗೆ ಈ ಜಾಲಹಳ್ಳಿ ಕ್ರಾಸಿಂದ ಯಡಿಯೂರ್ವರೆಗೂ KSRTC ಬಸ್ಗೆ ಹತ್ತಿದ್ದೆ. ಹೌದು ಗುರುಗಳೇ. ಕಂಡಕ್ಟ್ರು ಜಾಗನೇ ಇರ್ಲಿಲ್ಲ ಅಲ್ಲಿ. ನನಗೆ ಗೊತ್ತಿತ್ತು ಸ್ವಲ್ಪ ಈ ಜನಗಳು ಒಂಚೂರು ಸಿಕ್ಕಲ್ಲೆಲ್ಲ ಕಷ್ಟ ಹೇಳಕ್ ಶುರು ಮಾಡ್ಬಿಡ್ತಾರೆ ಏನಾದ್ರು ಕಂಡುಬಿಟ್ರೆ. ನಾನು ಒಂಚೂರು ಮುಖ ಮುಚ್ಕೊಂಡೇ ಓಡಾಡೋದು ಒಂಚೂರು ರೂಢಿ. ಈ ಕಂಡಕ್ಟರ್ ಪಾಪ ಯಾರೋ ನಿಮ್ಮಂತೆ ಭಗವದ್ ಭಕ್ತರು, ಅಯ್ಯೋ ಗುರುಗಳೇ ಅಂದ್ರು ಅಷ್ಟೇ. ನನಗೆ ಗೊತ್ತಾಯ್ತು ಇವ್ರು ಹೆಂಗ್ ಕಂಡಿಡಿದ್ರಪ್ಪ ಅಂತ. ಅವರು ಈ ಕಂಡಕ್ಟರ್ಗೆ ಅಂತ ಒಂದು ಸೀಟ್ ಇರುತ್ತಲ್ಲ, ಅಲ್ಲಿಗೆ ತಗೊಂಡು ಕೂರ್ಸೋದು. ಯಡಿಯೂರ್ ತನಕ ಆರಾಮಾಗಿ ಹೋದೆ. ಇಲ್ಲ ಗುರುಗಳೇ, ನನಗೆ ಏನ್ ಹೇಳ್ಬೇಕು ಅಂತ ಹೇಳ್ಬೇಕು ಅಂದ್ರೆ ನಿಮ್ಮ ಅವಾಗ ಪುರುಷರು ಗುರುಗಳೇ ನೀವು. ಇಲ್ಲಿ ದೊಡ್ಡ ಮಾತು ಅಂದ್ರೆ ಯಾವಾಗಾದ್ರೂ ಅಂತ ಏನು ಅದೃಷ್ಟವಶಾತ್ ನಿಮ್ ಬಸ್ಸಿಗೆ ಹತ್ಬಿಟ್ರೆ ನಮ್ಗೊಂದು ಸೀಟ್ ಕೊಡ್ಸಿ ಅಷ್ಟೇ. ಡ್ರೈವರ್ ಸೀಟೇ ಬಿಟ್ಟು ಕೊಟ್ಬಿಡ್ತೀನಿ ಏನ್ ಬಡಿ. ನನಗೆ ಕಾರ್ ಓಡ್ಸೋದ್ ಬಿಟ್ರೆ ಬೇರೆ ಬರ್ಸೋದ್ ಬರಲ್ಲ. ಇಲ್ಲ ಹೇಳಿದೀನಿ ನಿಮ್ದೆಲ್ಲ ನೋಡ್ತಾ ಇತ್ತು ನಾವು ಫ್ರೀ ಆಗಿದ್ದಾಗ ಮನೇಲಿ. ಅಭಿಮಾನ ಹೆಚ್ಚಾಗಿ ಡ್ರೈವರ್ ಸೀಟೇ ಬಿಟ್ಕೊಟ್ರೆ ಉಳಿದವ್ರು ಯೋ ಏನ್ ಮಾಡ್ತಿದ್ಯಾ, ಗುರುಗಳು ಬಂದರೆ ಸೀಟ್ ಬಿಟ್ಕೊಡ್ತಾ ಅವ್ರು ಕೂತಿರ್ತಾರಲ್ಲಿ ಅದು ಅಂತಾರೆ. ಹಂಗಾರೆ ಗುರು ಕಟ್ಕೊಂಡು ಇಲ್ಲೇ ಕೂತ್ಕೊಂಡು ನಾವು ಹೋಯ್ತೀವಿ. ಬಹಳ ಖುಷಿ ನೋಡಿ, ನನ್ನ ನಗಿಸ್ಬಿಟ್ರೆ ನೀವು. ನಿಮ್ಗೆ ಒಳ್ಳೇದಾಗ್ಲಿ. ಒಂದು ಆಶೀರ್ವಾದ ಸಾಕ. ನನ್ನ ಮಗಳು ತುಂಬಾ ಸಖತ್ತಾಗಿ ಒಳ್ಳೆ ಗುರುಗಳೇ. ನನ್ನ ಮಿಸಸ್ ಅಷ್ಟೇನೆ, ಏನು ತೊಂದ್ರೆ ಇಲ್ಲ, ತುಂಬಾ ಎಲ್ಲ ಚೆನ್ನಾಗಿದ್ದಾರೆ, ಅದ್ಭುತವಾಗಿದ್ದಾರೆ. ನಾ ಅನ್ಕೊಂತೀನಿ ಯಾಕೆ ಈ ತರ ಆಗ್ತದೆ. ನನಗೆ ಒಂದ್ಸಲ ಗುರುಗಳೇ ತುಂಬಾ ಬೇಜಾರಾಗ್ಬಿಡ್ತದೆ. ಒಬ್ಬೊಬ್ರು ಹೇಳ್ತಾ ಇರ್ತಲ್ಲ ಕಾರ್ಯಕ್ರಮ ಕೇಳ್ಬಿಟ್ಟು, ಇವ್ರು ಎಲ್ಲಿ ತಪ್ಪು ಮಾಡಿದ್ರು, ಯಾಕೆ ಮಾಡಿದ್ರು ಅಂತ ನೀವ್ ಹೇಳ್ತಾ ಇರ್ತೀರ. ಓ ಪಾಪ ನೋಡಿ ಇಲ್ಲಿ ತಪ್ಪು ಮಾಡಿದಾರ ಅವರು, ಯಾಕೆ ಹಿಂಗ್ ಮಾಡ್ಬೇಕಾಗಿತ್ತು, ಅವ್ರ ತಾಯಿ ತಂದೆ ಏನ್ ಮಾಡಿದ್ರು, ಎಲ್ಲ ತುಂಬಾ ಅರ್ಥ ಮಾಡ್ಕೊಂತೀನಿ. ಅಸಂವೇದನಶೀಲತೆ ಇರೋದು ಅಥವಾ ಇನ್ನೊಬ್ಬರ ಕಷ್ಟಕ್ಕೆ ಮಿಡಿಯುವ ಹೃದಯ ಇದ್ದವ್ರಿಗೆ ಭಗವಂತ ಚೆನ್ನಾಗಿ ಇಡ್ತಾನೆ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ ಕುಟುಂಬಕ್ಕೆ ಒಳ್ಳೇದಾಗ್ಲಿ. ಬಹಳ ಸಂತೋಷ ಆಯ್ತು ನಿಮ್ಮ ಮಾತಿಂದ. ದೇವ್ರು ಒಳ್ಳೇದು ಮಾಡ್ಲಿ. ಮತ್ತೆ ಸಿಗೋಣ, ಶುಭವಾಗ್ಲಿ. ಸರಿ, ಇರ್ಲಿ ನೋಡಿ, ಎಷ್ಟು ಅಭಿಷೇಕ ಮಾಡಿಬಿಟ್ರು ಅಂದರೆ, ನಾನು ಅಷ್ಟು ದೊಡ್ಡ ಮನುಷ್ಯ ಖಂಡಿತ ಅಲ್ಲ. ಎಲ್ಲವೂ ಭಗವಂತನಿಗೆ ಅರ್ಪಣೆ. ಬಟ್ ಅವ್ರಿಗೆ ನಂದು ಬಿಡಿ ಪಾಪ, ಅವರೇನೋ ಹೇಳಿದ್ರು, ನಮ್ಮಲ್ಲಿ ಇಲ್ಲದೇ ಇರೋ ಗುಣನೆಲ್ಲ ಹೇಳ್ತಾರೆ ಪಾಪ, ಅದು ಅವ್ರ ದೊಡ್ಡ ಗುಣ. ಆದರೆ ಇನ್ನೊಬ್ಬರ ಕಷ್ಟಗಳನ್ನು ಕಂಡಾಗ ಅಯ್ಯೋ ಇವ್ರು ಯಾಕೆ ಹಿಂಗೆ ಮಾಡಿಕೊಂಡ್ರು, ಹಂಗಾಗಬಾರ್ದಿತ್ತು. ಎಂಥ ಪಾಪಿಯ ಬಗ್ಗೆ ಕೂಡ ಅಯ್ಯೋ ಪಾಪ. ಅದಕ್ಕೆ ಮಹಾಭಾರತ ಹೇಳುತ್ತೆ, ಮೊದಲ ತಪ್ಪನ್ನು ಕ್ಷಮಿಸು, ಎರಡನೇ ತಪ್ಪಿಗೆ ದಂಡಿಸು ಅಂತ. ಒಂದೊಂದು ತಪ್ಪನ್ನು ಕ್ಷಮಿಸಬೇಕು ಮನುಷ್ಯ. ಹಾಗೆ ದೊಡ್ಡವರು ಹೇಳೋದು, ಇನ್ನೊಬ್ಬರ ಕಷ್ಟ ಕಂಡಾಗ ಒಂಚೂರು ಅಯ್ಯೋ ಪಾಪ ಹಂಗಾಗಬಾರ್ದಿತ್ತು, ಒಳ್ಳೇದಾಗಲಿ ಅಂತ ಹಾರೈಸೋದಿದೆಯಲ್ಲ. ಅದಕ್ಕೆ ನಮ್ಮ ಭಗವದ್ಗೀತಾ ತರಗತಿಯ ವಿದ್ಯಾರ್ಥಿಗಳಿಗೆ ಅಥವಾ ಮಹನೀಯರಿಗೆ ನಾನು ಹೇಳ್ತಾ ಇರ್ತೀನಿ, ಒಂದು ಆಂಬುಲೆನ್ಸ್ ಹೋಗ್ತಾ ಇದೆ ಎಂದಾಗ ಪಾಪ ಅದರಲ್ಲಿ ಯಾರಿದ್ದಾರೋ ನಿಮಗೆ ಸಂಬಂಧಿಕರಲ್ಲ, ಪಾಪ ಅವ್ರು ಯಾರೋ. ಆದರೆ ಆಂಬುಲೆನ್ಸ್ ಒಳಗಡೆ ಯಾರೋ ದುಃಖ ಪಡ್ತಿರ್ಬೇಕಲ್ಲ, ಅವ್ರಿಗೆ ನಾವೇನು ಮಾಡ್ಬೋದು? ದೇವರೇ, ಆಂಬುಲೆನ್ಸಲ್ಲಿರೋ ಆ ರೋಗಿಯಿಂದ ಹಿಡಿದು ಆ ರೋಗಿಯ ಕಡೆಯವ್ರಿಗೆ ಎಲ್ಲರಿಗೂ ಒಳ್ಳೇದು ಆಗಲ್ಲಪ್ಪ ಅಥವಾ ಒಳ್ಳೇದು ಮಾಡಪ್ಪ ಅಂತ ಕೇಳೋದಿದೆಯಲ್ಲ, ಇದು ನಮಗೊಂದು ಗುಣ, ಇದು ಬರಬೇಕು ಅಂತ. ಹೀಗೆ ಲೋಕದ ದುಃಖ ಕಂಡಾಗ, ಲೋಕದ ಸಂಕಟಗಳು ಕಂಡಾಗ ಒಂದು ಮಿಡಿಯುವ ಹೃದಯ ನಮ್ಮದಾಗಬೇಕು ಅಲ್ವಾ? ಇರಲಿ ಪಾಪ, ಇವರು ಅದನ್ನು ಬಹಳ ಚೆನ್ನಾಗಿ ಹೇಳಿದ್ರು. ಭಗವಂತ ಅವರ ಕುಟುಂಬವನ್ನು ಚೆನ್ನಾಗಿಡಲಿ. KSRTC ಡ್ರೈವರು
ಎಷ್ಟು ಜನರನ್ನು ಸೇಫಾಗಿ ಕರ್ಕೊಂಡೋಗಿ ಅವರ ಜಾಗಗಳಿಗೆ ಅಥವಾ ಅವ್ರು ಹೋಗಬೇಕಾದ ಸ್ಥಳಗಳಿಗೆ ಬಿಡುವಂತಹ ಕಾಯಕ. ಇರಲಿ, ನಂಬಿಕೆ ಎನ್ನುವುದನ್ನು ನಾವು KSRTC ಬಸ್ ನೋಡಿ ತಿಳ್ಕೊಳ್ಬೋದು. ಹೆಂಗಿರಬೇಕು ನಮ್ಮ ಮಕ್ಕಳ, ನಮ್ಮ ಹೆಂಡತಿಯ ಅಥವಾ ನಮ್ಮ ಗಂಡನ ಮೇಲೆ ನಂಬಿಕೆ ಅಂದರೆ, ಆ ಕುಳಿತಿರುವ ಪ್ಯಾಸೆಂಜರ್ಸು ನಿದ್ದೆ ಮಾಡ್ತಿರ್ತಾರೆ, ಡ್ರೈವರ್ ಮೇಲೆ ಎಂಥ ನಂಬಿಕೆ ಅವರದ್ದು. ಹಾಗೆ ನಮ್ಮ ನಂಬಿಕೆಗಳಿರಬೇಕು ಭಗವಂತನ ಕುರಿತು. ಆ ಡ್ರೈವರ್ಗೂ ಕೂಡ ಅಯ್ಯೋ ನನ್ನ ನಂಬಿ ಕೂತಿದ್ದಾರೆ ಅನ್ನುವ ಕರ್ತವ್ಯ ಪ್ರಜ್ಞೆ, ಆ ಡ್ರೈವರು ನಮ್ಮನ್ನು ಖಂಡಿತ ನಮ್ಮ ಗಮ್ಯ ಸ್ಥಾನವನ್ನು ಅಥವಾ ನಾವು ಹೋಗಬೇಕಿರೋ ಜಾಗಕ್ಕೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಆ ನಂಬಿಕೆಯ ಪರಾಕಾಷ್ಠೆ ಇಬ್ಬರಿಗೂ ಇದ್ದಾಗ ಆ ಪ್ರಯಾಣ ಸಾಕ್ಷಾತ್ ಭಗವಂತನ ರಥದಲ್ಲಿ ಕುಳಿತಷ್ಟೇ ಸಾಂಗವಾಗಿರುತ್ತೆ ಅಲ್ವಾ? ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ.